ಪೇರೆಂಟ್ಸ್ ಕೈ ತುಂಬಾ ಕಾಸು ಬ್ಯೂಟಿಫುಲ್ ಫ್ಲಾಟ್ ಕೊಟ್ಟು ಏನಾದ್ರು ಅಚೀವ್ಮೆಂಟ್ ಮಾಡ್ಲಿ ಅಂತ ಅನ್ಕೊಂಡ್ರೆ ಇವ್ ನೋಡ್ರಿ ಇಲ್ಲಿ ಅಟ್ಯಾಚ್ಮೆಂಟ್ಗೋಸ್ಕರ ಕಾಣ ಹುಡುಗಿರಿಗೆಲ್ಲ ಕಾಳಾಗ್ತಾನೆ ಕಳ್ಳ. ಹತ್ತನೇ ಫ್ಲಾಟ್ ಅಲ್ಲಿರೋ ಅಮೃತ ದಿನ ನಾನು ನೋಡಿ ನಕ್ಕು ನಕ್ಕು ಈ ನನ್ನ ಹಾರ್ಟ್ನ ಅಟ್ಯಾಕ್ ಮಾಡ್ಬಿಟ್ಟಿದ್ದಾಳೆ. ಈ ಹಾರ್ಟ್ ಅಲ್ಲಿರೋ ಲವ್ ಅನ್ನೋ ಪಟಾಕೆನ ಅವಳ ಮುಂದೆ ಬ್ಲಾಕ್ ಮಾಡ್ಬಿಟ್ರೆ ಒಂದ್ ಕೆಲ್ಸನೇ ಮುಗ್ದೋಗ್ಬಿಡುತ್ತೆ. ಇದೇನೋ ಡೀಪ್ ಲವ್ ಅಂದ್ರೆ. ಲವ್ ಎಟ್ ಫಸ್ಟ್ ಸೈಟ್ ಅಂದ್ರೆ ಇದೇನಾ? ನಾನ್ ಫಿಕ್ಸ್ ಆಗ್ಬಿಟ್ಟೆ, ಈ ಜನ್ಮಕ್ಕೆ ಇವಳೇ ನನ್ನ ಲೈಫ್ ಪಾರ್ಟ್ನರ್. ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್. ಫ್ರೆಶ್ ಆಗಿ ಬಂದ್ಬಿಟ್ಟು ಇವಳಿಗೆ ಫೇಸ್ ಇಂಟ್ರಡಕ್ಷನ್ ಕೊಡೋಣ. Don't excite, just exit and do it. ಇವಳೇನಪ್ಪ ಇವಳು ಬರ್ಬರ್ತಾನೆ ಪ್ರೆಗ್ನೆಂಟ್ ಆಗಿ ಬಂದ್ಬಿಟ್ಟಾಳೆ. ಇವ್ರಿಗೂ ಈ ವಯಸ್ಸಲ್ಲಿ ವಾಮಿಟಿಂಗ್ ಮಾಡಿಸಿರೋ ಪುಣ್ಯಾತ್ಮ ಯಾರಪ್ಪ? ಹೆಂಗೆ ಭಯವಿದೆ ಅಲ್ವಾ? ಹೇಳು ಭಯವಿದೆ ಅಲ್ವಾ? ಏಯ್ ಯಾಕೆ ನಾನ್ ಬಂದಿರೋದು ಇಷ್ಟ ಇಲ್ವಾ? ಸರಿ ಬಿಡು, ನಾನು ವಾಪಸ್ ಹೋಗ್ತೀನಿ. ಏ ಸಮಿ, ಹಾಗೇನಿಲ್ವೇ? ಯಾವ್ದೋ ಟೆನ್ಷನ್ ಅಲ್ಲಿದೆ. ಮತ್ತೆ ಅಪ್ಪ ಹೇಗಿದ್ದಾರೆ? ಓ ಸೂಪರ್, ಅವ್ರು ಎನಿ ಟೈಮ್ ಹೀರೋನೇ ಕಣೆ. ಏಯ್ ಸಕ್ಕತ್ತಾಗಿದೆ ಕಣೆ ಅಪಾರ್ಟ್ಮೆಂಟ್. ನನ್ಗಂತೂ ತುಂಬಾನೇ ಇಷ್ಟ ಆಯ್ತು. ಪರವಾಗಿಲ್ವೇ, ಇಲ್ಲೂ ಒಳ್ಳೊಳ್ಳೆ ಫಿಗರ್ಗಳೇ ಇದಾವೆ. ಈಗ ತಾನೇ ಒಬ್ಬನ ನೋಡ್ದೆ, ಏನ್ ಹ್ಯಾಂಡ್ಸಮ್ ಆಗಿದ್ದಾನೆ ಮಗ. ಆದ್ರೆ ಕೆಳಗೆ ಸ್ವಲ್ಪ ಕೊಬ್ಬು ಜಾಸ್ತಿ. ನೆಕ್ಸ್ಟ್ ಟೈಮ್ ಸಿಗಿ, ಸರಿಯಾಗಿ ಇಳಿಸ್ತೀನಿ ಕೊಬ್ನ. ಹಲೋ, ಹಾಲಿಡೇಸ್ ಅಂತ ಬಂದಿದ್ಯಾ? ಹ್ಯಾಪಿಯಾಗಿ ಎಂಜಾಯ್ ಮಾಡ್ಕೊಂಡಿದ್ದು ಲೈಫ್ ಕಡೆ ಕಾನ್ಸಂಟ್ರೇಟ್ ಮಾಡು. ಲವ್ ಗಿವ್ ಅಂತ ಹೋಗ್ಬಿಟ್ಟು ಲೈಫ್ ನ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. ಮತ್ತೆ ಏನ್ ಸಮಾಚಾರ? ನೀನ್ ಬದ್ಲಾಗಲ್ವೇ? ಹಾಯ್ ಪಪ್ಪಾ. ಹಾಯ್ ಬೇಬಿ, ಅಲ್ಲೆಲ್ಲ ಓಕೆನಾ? ಓ ಆಸಮ್, ತುಂಬಾ ಚೆನ್ನಾಗಿದೆ ಅಟ್ಮಾಸ್ಫಿಯರ್. ಐ ಜಸ್ಟ್ ಲವ್ಡ್ ಇಟ್. ಮತ್ತೆ ಪೂರ್ವಿ ಹೇಗಿದ್ದಾಳಮ್ಮ? ನೋಡಕ್ಕೇನೋ ಚೆನ್ನಾಗಿದ್ದಾಳೆ, ಆದ್ರೆ ಫೋನ್ ಬಂದ್ರೆ ಬೆಚ್ ಬೀಳ್ತಾಳೆ. ಏ ತರ್ಲೆ, ಓಕೆ ಹಾಲಿಡೇಸ್, ಬಾಯ್. ಥ್ಯಾಂಕ್ ಯು ಪಪ್ಪ, ಲವ್ ಯು, ಮಿಸ್ ಯು. ಹಲೋ, ನಿನ್ನಷ್ಟು ನೀನು ಏನ್ ಅನ್ಕೊಂಡ್ಬಿಟ್ಟಿದ್ಯಾ? ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಇಲ್ವಾ ನಿಂಗೆ? ಫೋನಲ್ಲಿ ಮಾತಾಡ್ತಾ ಇರ್ತಾರೆ. ಶೋ ಹೇಳ ಮಚ್ಚ. ಕುಬ್ಬು. ನಾನು ನನ್ ಡವ್. ಅದೇ ಫಿಲಮ್ಗೆ ಹೋಗ್ಬೇಕಂತೆ. ನನ್ಗೆ ಇಂಟ್ರೆಸ್ಟ್ ಇಲ್ಲ ಮಚ್ಚ. ಸರಿ ಸರಿ ಕಣ. ಏನೋ ಅಷ್ಟೋ ಇಷ್ಟೋ ವೆಯ್ಟ್ ಹೈಟ್ ಇದೆ ಅಂತ ಹೋಗ್ರಾ? ಲೇ ನಿನ್ನಂತವ್ನ ಬೇಜಾನ್ ನೋಡ್ಬಿಟ್ಟಿದೀನಿ. ಈ ಅವತಾರಗಳೆಲ್ಲ ನನ್ನ ಹತ್ರ ಪ್ಲೇ ಮಾಡ್ಬೇಡ. ಮುಚ್ಕೊಂಡು ಬಂದಿರೋ ಕೆಲ್ಸ ನೋಡ್ಕೊಂಡು ಶಿವ ಅಂತ ಹೋಗಿರ್ಬೇಕು. ಇಲ್ಲ ಅಂದ್ರೆ ನರಕಿತ್ತಿ ಎಲ್ ಗಂಟಾಕ್ಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತು.
ಹಲೋ ಮಚ್ಚ, ಏನಿದಾಳೋ, ಏನಂದ, ಏನ್ ಪೊಗ್ರು. ಇವಳು ಮಾತಾಡ್ತಿದ್ರೆ ಇವಳನ್ನ ನೋಡೋದು, ಇವಳು ಮಾತನ್ನ ಕೇಳಿಸೋದು ಒಂದು ಅರ್ಥ ಆಗ್ತಿಲ್ಲ ಮಚ್ಚ. ಅಯ್ಯಯ್ಯೋ, ಅಬ್ಬ, ಹಾರ್ಟ್ನ ಕಣ್ಣಲ್ಲೇ ಕತ್ತರಿಸ್ ಬಿಸಾಕ್ತಾ ಇದ್ದಾಳ. ಕತ್ತರಿಸ್ಬಿಸಾಕಾಗದೇನು ಬಾಳೆ ದಿಂಡೇನೋ, ಹಾರ್ಟಲ್ಲಿ ಸತ್ತೋಗ್ಬಿಡ್ತೀಯಾ. ಕೆಲವು ಹುಡುಗಿ ಅಂತ ನೋಡ್ಮಿ ಅನ್ಸ್ಬಾರ್ದು, ನೋಡ್ತಿದ್ರೆ ನೋಡ್ತಾನೆ ಇರ್ಬೇಕನ್ಸ್ಬೇಕು. ಹಂಗಿದಾಳು ಇವಳು. ನೋಡ್ತಾನೆ ಇರ್ಬೇಕು ನನ್ನ ಮಗನ್. ನೋಡ್ದ್ವಾ ಓದ್ವಾ ಅಂತಿರ್ಬೇಕು. ಅದು ಬಿಟ್ಟು ಮಾತಾಡ್ಬೇಕು, ಪಕ್ಕದಲ್ಲಿ ಕೂತ್ಕೊಂಡು ಸೆಲ್ಫಿ ತಗೊಳ್ಳೋ ಫೀಲಿಂಗ್ಸ್ ಏನಾದ್ರು ಇದ್ರೆ ಗೋಡೆ ಮೇಲೆ ಫೋಟೋ ಹಾಕ್ಬಿಡ್ತೀಯ. ಇವಳಿಗೋಸ್ಕರ ನಾನು ವರ್ಲ್ಡ್ ವಾರ್ ಮಾಡಕ್ಕೂ ರೆಡಿ. ಏ ಮರಿ, ವಾರ್ ಅಂದ್ರೆ ಬಾರ್ಗ್ ಹೋಗ್ಬಿಟ್ಟು ಬಿಯರ್ ಕುಡಿದಷ್ಟು ಈಸಿ ಅಲ್ಲಮ್ಮ. ಫ್ಯಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಗೋರಿ ಕಟ್ಬಿಡ್ತಾರೆ. ಜಿಮ್ಗೆ ಹೋಗ್ಬಿಟ್ಟು ಬಾಡಿ ಬೆಳೆಸಿದ್ರೆ ಸಾಕಾಗಲ್ಲಮ್ಮ, ಗುಂಡಿಗೆ ಗಟ್ಟಿ ಇರ್ಬೇಕು ನಂತರ. ಕೆಲವು ಹುಡುಗಿನ ನೋಡಿದ್ರೆ ಲವ್ ಮಾಡ್ಬೇಕನ್ಸುತ್ತೆ, ಇನ್ ಕೆಲವ್ರನ್ನ ನೋಡಿದ್ರೆ ನೋ ಮಾಡ್ಬೇಕನ್ಸುತ್ತೆ. ಈಗ ನನ್ನ ಎದುರುಗಡೆ ಇರೋ ಇವಳನ್ನ ನೋಡಿದ್ರೆ ಡೈರೆಕ್ಟ್ ಆಗಿ ಮದ್ವೆ ಮಾಡ್ಕೋಬೇಕನ್ಸುತ್ತೆ ಮಚ್ಚಾ. ಮದ್ವೆ ಅಂತೆ ಮದ್ವೆ ಬಿಟ್ರೆ ಮುಖ ನೋಡೆ ಮಕ್ಳು ಹೊರ ಹೋಗಿದ್ದಾರೆ. ಬಂದೇ ಇರೋ ಇದೆ ಇವಾಗ ನಿನಗೆ. ಅವನು ನನಗೆ ಅವಮಾನ ಮಾಡಿದ್ರೆ ಏನೋ ಚಿಕ್ಕ ಹುಡುಗ ಅಂತ ಸುಮ್ಮನಿರ್ತಿದ್ದೆ ಸಮೀರ. ಆದ್ರೆ ಅವನು ಅವಮಾನ ಮಾಡಿದ್ದು ನಿನಗೆ. ಈಗ ನಾನು ಸುಮ್ಮನಿರಕ್ಕಾಗಲ್ಲ. ನೀನು ದೂರ ನಿಂತ್ಕೊಂಡು ಈಗ ನಡೆಯೋ ಬಾರಿ ಫೈಟ್ ನೋಡ್ತಾ ಇರು ಸಮೀರ. ಏಯ್ ಬಾರೋ. ಏಯ್ ಸರ್ಕೋ. ಅರೆ ಏನ್ ಇವಳು, ನಾನು ತೆಳಗಿದ್ದೀನಿ ಅಂತ ಹಿಂಗ್ ತಳೋಗ್ಬಿಟ್ಲು. ಏಯ್ ಇನ್ನಷ್ಟೇ ನೀನ್ ಏನ್ ಅನ್ಕೊಂಡ್ಬಿಟ್ಟಿದ್ಯಾ? ಬೆಜ್ಜಾನ್ ಗಾಂಜಲಿ ತೋರಿಸ್ತೀಯಾ? ಬಿಟ್ರೆ ಬೀಗ ಬಾಯ್ ಬಂದ್ಬಿಡ್ಬೇಕು. ಇದೇ ನಿನ್ಗೆ ಲಾಸ್ಟ್ ವಾರ್ನಿಂಗ್. ಓಯ್ ಆ ಭಯ ಇರ್ಲಿ. ಲೇ ಮಚ್ಚ, ನಡಿರೋ ಹೋಲಿ ಆಡೋಣ. ನಡೀರೋ ಮತ್ತೆ. ಲೋ, ಇವಳು ರೈನ್ಬೋ ಕಲರ್ಸ್ ಅಲ್ಲಿ ಹೆಂಗಿದಾಳಂದ್ರೆ ಇನ್ನು ಒರಿಜಿನಲ್ ಕಲರ್ ಅಲ್ಲಿ ಇನ್ನೆಂಗಿರ್ಬೋದು. ವಾಟರ್ ಹೊಡೆದು ಒರಿಜಿನಲ್ ಕಲರ್ ನೋಡೋಣ ಬಂದ್ರು. ನಡಿಯೋ ಮಾಮ. ಯಾರ ನೀವೆಲ್ಲ? ಏಯ್ ಮುಚ್ಕೊಂಡು ಹೋಗ್ತಾ ಇರೋ. ಹೋಗೋ, ನೀವೆಲ್ಲ ಮಾತಿದ್ ಬಗ್ಗರಲ್ಲ. ಇರೋ ಬರ್ತೀನಿ. ಏ ಮತ್ತಾಗಿದ್ದಾಳು. ನೋಡು ಮಚ್ಚ, ಕಲರ್ ನೋಡು. ಮಲ್ಮೇಲಿಂದ ಕೆಂಪು ಕಲರ್ ಇಳಿತಿದೆ ಮಗ. ಈ ಸೊಂಟ ನೀರ್ ಹಾಕೋ. ಒರಿಜಿನಲ್ ಬೆಣ್ಣೆ ಬಣ್ಣ ಮಚ್ಚ. ಬಾ. ಓಯ್ ಬಂದ್ರ ನನ್ನ ಮಕ್ಕಳ ಎಲ್ಲ ಭಯ ಬಿದ್ದು ಓಡೋಗ್ಬಿಟ್ಟವ್ರೆ. ನೀನ್ ಹೊಡೆದಿದ್ದಕ್ಕೆ ಅವ್ರಿಗೆ ಅಲ್ಲಿ ಇಲ್ಲಿ ತರ್ಸ್ಕೊಂಡಿದೆ ಅಷ್ಟೇ. ಅದೇ ನಾವ್ ಹೊಡೆದಿದ್ರೆ ತಲೆಗಳ ಆಕಾಶಕ್ಕೆ ಎಗರೋಗಿರೋದು. ಏನೋ ಎಲ್ರ ಮುಂದೆ 4 ಜನ ಚಿಕ್ಕ ಮಕ್ಕಳನ್ನ ಹೊಡೆದೆ ಅಂದಿದ್ದಕ್ಕೆ ನೀನೇನ್ ಹೀರೋ ಆಗಕ್ಕಾಗಲ್ಲಮ್ಮ. ಇಲ್ಲೇನಿದ್ರು ನಾವೇ ಹೀರೋ. ಹೋಗು ಆರ್ಲಿಕ್ಸು ಹಾಲು ಕುಡ್ಕೊಂಡು ಪಾಚ್ ಹೋಗು. ಈ ದೊಡ್ಡ ಹುಲಿ ಇರೋ ತನಕ ನೀವ್ಯಾರು ಭಯ ಪಡಬೇಡಿ. ಅಭಿ ತುಂಬಾ ಪೆಟ್ಟಾಯ್ತಾ? ಇಂಥವೆಲ್ಲ ಎಷ್ಟೋ ನೋಡಿದೀನಿ. ಡ್ರೆಸ್ಸಿಂಗ್ ಮಾಡ್ಲಾ?
ಪರವಾಗಿಲ್ಲ, ಇಟ್ಸ್ ಓಕೆ, ನಾನ್ ಮಾಡ್ಕೋತೀನಿ. ಅಭಿ ಥ್ಯಾಂಕ್ಸ್. ಏ ಇದೆಲ್ಲ ನಮ್ಮಲ್ಲಿ ಯಾಕೆ? ಅಭಿ ತಗೋ. ಇದೆಲ್ಲ ಯಾಕೆ ತರಕ್ ಹೋದೆ? ಈ ವಾರದಲ್ಲಿ 100 ಹುಡುಗಿರಿಗೆ ಪ್ರಪೋಸ್ ಮಾಡ್ಬಿಟ್ಟೆ ಕಂಡ್ರು ಫೇಸ್ಬುಕ್ ಅಲ್ಲಿ. ಅದರಲ್ಲಿ 10 ಹುಡುಗಿರು ಡೈರೆಕ್ಟ್ ಆಗಿ ಮದುವೆ ಆಗಿ ಒಪ್ಕೊಂಡ್ಬಿಡೋದ. ಬಾ ಮಾಡ್ಕೋ ಅಂಡೆಯಲ್ಲಿ ಕಡ್ಡಿ ಎಲ್ಲ ಇಡ್ದಂಗಿರುತ್ತೆ. ಅಭಿ ನನ್ ಕಾಲ್ ಎತ್ಬಿಟ್ಟು ಎಷ್ಟು ದಿನ ಆಯ್ತು ಹೇಳು? ಹಲೋ, ನಾನ್ ಹೇಳಿದ್ದು ಫೋನ್ ಕಾಲ್. ಅಭಿ, ಪ್ರತಿ ಸಲ ನಾನೇ ಬಲವಂತವಾಗಿ ಬಂದು ನಿನ್ನ ಮೀಟ್ ಆಗಕ್ಕಾಗಲ್ಲ. ಓಕೆ ಬಾಯ್. ಏ ದಿವ್ಯಾ, ಏನು ನೀನು ಇಷ್ಟಕ್ಕೆಲ್ಲ ಬೇಜಾರ್ ಮಾಡ್ಕೊಳ್ಳೋದಾ? ಸ್ವಲ್ಪ ಬಿಸಿ ಇದ್ನೆ, ನೀನ್ ಬೆಸ್ಟ್ ಫ್ರೆಂಡ್ ಅಲ್ಲ. ಸಮೀರಾ, ಇವಳು ಯಾವಳಪ್ಪ ಇವಳು? ಅವಳ ಜೊತೆ ಇರೋ ಫೋಟೋ ನೋಡಿ ಫಸ್ಟ್ ನೈಟ್ ಆದಂಗೆ ಫೀಲ್ ಆಗ್ತಾಳೆ. ಹೇ, ನಿನ್ ಜೊತೆ ಮಾತಾಡ್ಬೇಕು. ಏನ್ ಮಾತಾಡ್ಬೇಕು? ನಿನ್ ಮೈಂಡ್ ಅಲ್ಲಿ ಇರೋದೇ ಮಾತಾಡ್ಬೇಕು. ಅದೇನು ಅಂತ ಫೋನ್ ಆದ್ರೂ ಸರಿ ಅಂತೆ. ಈಗ 3ನೇ ಸಾರಿ ನೀನ್ ಇಷ್ಟೊಂದು ದೊಡ್ಡ ಚಂಗ್ಳು ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಆ ಫೋಟೋಸ್ಗಳನ್ನೆಲ್ಲ ನೋಡ್ತಿದ್ರೆ ಮೊಯ್ಯೆಲ್ಲ ಹುರಿಯುತ್ತೆ. ನಾನ್ ಮದ್ವೆ ಆದ್ಮೇಲೆ ಆ ಫೋಟೋಸ್ಗಳೇನಾದ್ರು ಸಿಕ್ಕಿದಿದ್ರೆ ಸ್ಪಾಟ್ ಅಲ್ಲೇ ನಿನ್ನ ಸಾಯಿಸ್ಬಿಡ್ತಿದ್ದೆ. ಮದ್ವೆ ಮುಂಚೆ ಸಿಕ್ಕಿದಕ್ಕೆ ಬಚಾವಾಗಿದ್ಯಾ? ಏ ಸಮೀರಾ, ಏನ್ ಮಾತಾಡ್ತಿದ್ಯಾ? ನೀನೇನಾದ್ರೂ ಮೆಂಟ್ಲಾ? ಹೌದಲ್ವಾ? ಇದ್ದಿದ್ದಂಗೆ ಹೇಳಿದ್ರೆ ಮೆಂಟ್ಲ ತರ ಕಾಣಿಸ್ತೀನಿ ನಿನ್ಗೆ. ಹೌದು, ಇದನ್ನೆಲ್ಲ ಕೇಳೋದಕ್ಕೆ ನಾನ್ ಯಾರು? ನಾನೇ ನಿನ್ ಹೆಂಡ್ತಿನ ಅಥವಾ ನೀನ್ ನನ್ ಗಂಡನ? ಅದು ನಿನ್ ಪರ್ಸನಲ್. ನಿನ್ ಲೈಫು ನಿನ್ ಇಷ್ಟ, ನನ್ ಲೈಫು ನನ್ ಇಷ್ಟ. ಆರಾಮಾಗಿ ನಿನ್ 10 ಹುಡುಗಿರ್ ಜೊತೆ ಸುತ್ಬೋದು. ನಾನು ಅಷ್ಟೇ ಬಿಂದಾಸ್ ಆಗಿ 10 ಹುಡುಗರ ಜೊತೆ ತಿರುಗ್ಬೋದು. ಯಾರ್ ಫ್ರೀಡಮ್ ಅವ್ರದ್ದು, ನಾನ್ ಯಾಕೆ ತಲೆ ಕೆಡ್ಸ್ಕೊಳ್ಳಿ? ಓಕೆ ಬಾಯ್, ಕ್ಯಾರಿ ಆನ್. ಸಮೀರಾ ಪ್ಲೀಸ್ ಅರ್ಥ ಮಾಡ್ಕೋ, ಅವಳು ನನ್ನ ಬೆಸ್ಟ್ ಫ್ರೆಂಡು. ಓ, ಬೆಸ್ಟ್ ಫ್ರೆಂಡಾ? ಬೆಸ್ಟ್ ಫ್ರೆಂಡ್ ಫ್ಯೂಚರ್ ಅಲ್ಲಿ ಲವರ್ ಆಗಲ್ಲ ಅಂತ ಏನ್ ಗ್ಯಾರಂಟಿ? ನಿನ್ ಲೈಫು ನಿನ್ ಇಷ್ಟ. ಕೈ ಬಿಡ ಹೋಗ್ಬೇಕು. ನಾನು ಹೇಳೋದು ಅರ್ಥ ಮಾಡ್ಕೋ ಸಮೀರಾ. ಕೈ ಬಿಡ ಹೋಗ್ಬೇಕು. ಸಮೀರಾ ಪ್ಲೀಸ್ ಅರ್ಥ ಮಾಡ್ಕೋ. ಕೈ ಬಿಡು. ಈ ಅಪಾರ್ಟ್ಮೆಂಟ್ ಅಲ್ಲಿ ಒಂದು ನಾಯಿ ಇದೆ. ಆ ನಾಯಿ ಕಣ್ಣು ನನ್ನ ಗರ್ಲ್ ಫ್ರೆಂಡ್ ಮೇಲೆ ಬಿದ್ದಿದೆ. ಇವತ್ತು ಆ ನಾಯಿನ ಇಲ್ಲಿ ಕರೆಸಿ ನಾನು ಹೊಡಿಯೋದು ಗ್ಯಾರಂಟಿ. ಇವಾಗ ನೀವು ಫುಲ್ ಕುಡಿದು ಟೈಟ್ ಆಗ್ರಿ. ನಾನು ಹೊಡಿಯೋ ಸೌಂಡ್ ನಿಮಗೆ ಕಿವಿ ಕೇಳ್ತಿದ್ದಂಗೆ ಕುಡ್ದಿರೋ ಎಲ್ಲ ಹಿಡಿದು ಬಿಡುವ. ಹೊಡಿಯಕ್ಕೆ ಎಣ್ಣೆ ಇದೆ, ಹೊಡ್ಸ್ಕೊಳ್ಳೋಕೆ ಅವನಿದ್ದಾನೆ, ಆದ್ರೆ ತಿನ್ನಕ್ಕೇನು ಇಲ್ವೇ? ಅದಕ್ಕೆ ನಾನಿಲ್ವೇ? ತಿನ್ನೋದ್ರ ಬಗ್ಗೆ ನಾನ್ ನೋಡ್ಕೋತೀನಿ, ಪಡಿಯೋ ವಿಷಯ ಮಾತ್ರ ನೀನ್ ನೋಡ್ಕೋ. ಅರ್ಜೆಂಟ್ ಆಗಿ ನನ್ ಫ್ಲಾಟಿಗೆ ಬಾ. ಚಿನ್ನ, ನನ್ನ ಹೆಂಡತಿ ಹೆಸರು ಮಾತ್ರ ಗಾಯತ್ರಿ, ಒಳಗಡೆ ಸಾತಿ ಸಾವಿತ್ರಿ. ನಿಜವಾಗ್ಲೂ ನಿಮ್ ಹೆಂಡತಿ ಅದು ದೇವತೆನೆ ಗುರುವೆ. ನೀವ್ ಹೇಳಿದ ತಕ್ಷಣ ಎಲ್ಲ ತಂದಿಟ್ಬಿಟ್ರು. ನೋಡೋಣ ಅಂದ್ರೆ ಕಾಣ್ದಂಗೆ ಹೋಗ್ಬಿಟ್ರು. ನೋಡೋಲೆ 2 ಕಣ್ಬಿಟ್ಟು ನಾನ್ ಫಿಗರ್ ಹೆಂಗ್ ನಿಂತೈತೆ ಅಂತ. ನಮಸ್ತೆ. ಅವ್ರು ಕರೀಲಿಲ್ಲ ಅಂದ್ರೂ ಪರವಾಗಿಲ್ಲ, ನೀನು ಹೇಳಿದೆ ಅಂತ
ಹೋಗ್ ನೋಡ್ಕೊಂಡ್ಬರ್ತೀನಿ. ಹಸಿಮಿರ್ಚಿನ ತಿಂತವಳಲ್ಲ. ನೋಡ್ ಚಿನ್ನ. ಬಂಗಾರು ಯಾರು ಇಲ್ವಲ್ಲ ಅಲ್ಲಿ? ಅಯ್ಯೋ ನನ್ನಿಂದ ಎಂತ ತಪ್ಪಾಗೈತ್ರಿ. ದೊಡ್ಡ ನೆಟಿ. ನೋ ಪ್ರಾಬ್ಲಮ್ ಚಿನ್ನ, ಇಟ್ಸ್ ಓಕೆ. ನೀನು ಹೋಗ್ ಬಂಗಾರ, ನಾನು ಮುಗಿಸ್ಕೊಂಡ್ ಬರ್ತೀನಿ. ಕೊಬ್ಬಿರೋ ಕುರಿ ಮಟನ್ ಶಾಪ್ ಮುಂದೆ ಬಂದು ಅಂದಂಗಿದೆ. ಬಾ ಕೈ ಹೊಡೆದು ಬಿಸಾಕ್ಬಿಡ್ತೀನಿ. ಬಾ ಬಾ ಬಾರಮ್ಮ ಕೂತ್ಕೋ. ಕೂತ್ಕೋ ಅಲ್ಲಿ. ಹಂಗೆ ಏನ್ ಮ್ಯಾಟ್ರು? ನಾವು ಎಣ್ಣೆ ಹೊಡೆದು ಫುಲ್ಲಿ ಟೈಟ್ ಆಗಿದ್ದೀವಿ, ನೀನು ಎಣ್ಣೆ ಹೊಡೆದು ಲೂಸ್ ಆಗಿರೋ ಬಾಡಿನ ಟೈಟ್ ಮಾಡು. ಆವಾಗಲೇ ಈಕ್ವಲ್ ಫೈಟ್ ಇರುತ್ತೆ, ಈಕ್ವಲ್ ಟೈಟ್ ಇರುತ್ತೆ. ಟೈಟ್ ಇರುತ್ತೆ. ಕುಡಿ. ಕುಡಿ. ಸಾರಿ ಇತ್ತು ನಿನಗೊಂದು ಕತೆ ಹೇಳ್ತೀನಿ ಕೇಳು. ಈ ಅಂದವಾದ ಚಂದನವನದಲ್ಲಿ ಒಂದು ಚಿಕ್ಕ ಹುಲಿ ಇನ್ನೊಂದು ದೊಡ್ಡ ಹುಲಿ ಇತ್ತಂತೆ. ಇವರಿಬ್ಬರ ಮಧ್ಯ ಅಂದವಾದ ಜಿಂಕೆ ಇತ್ತು. ಆ ಜಿಂಕೆನ ದೊಡ್ಡ ಹುಲಿ ಗಾಢವಾಗಿ ಪ್ರೀತಿಸ್ತಿತ್ತು. ಸ್ವಲ್ಪ ದಿನದ ನಂತರ ಗೊತ್ತಾಯ್ತು ಜಿಂಕೆಗೆ ಚಿಕ್ಕ ಹುಲಿ ಮೇಲೆ ಪ್ರೀತಿ ಇದೆ ಅಂತ. ದೊಡ್ಡ ಹುಲಿ ಹೇಗಾದ್ರೂ ಮಾಡಿ ಇವರಿಬ್ಬರು ಬೇರೆ ಮಾಡ್ಬೇಕಂತ ಮುಂಚಾಗ್ತಾ ಇತ್ತು. ಆಗ ಚಿಕ್ಕ ಹುಲಿ ನದಿ ತೀರದಲ್ಲಿ ಬೇರೆ ಜಿಂಕೆ ಜೊತೆ ಕಾಣಿಸ್ಕೊಂಡ್ಬಿಡ್ತು. ಆಗ ದೊಡ್ಡ ಹುಲಿ ಅವರಿಬ್ರು ಛಾಯಾಚಿತ್ರನ ತೆಗೆದು ಮುದ್ದಾದ ಜಿಂಕೆಗೆ ವಾಟ್ಸಪ್ ಮಾಡ್ತು. ಆ ಛಾಯಾಚಿತ್ರ ನೋಡಿ ಮುದ್ದೋ ಜಿಂಕೆ ಕೋಪ ಬಂದು ಚಿಕ್ಕ ಹುಲಿ ಜೊತೆ ಟೂ ಬಿಡ್ತು. ಆಗ ದೊಡ್ಡ ಹುಲಿಗೆ ಆಲ್ಕೋಹಾಲ್ ಕುಡಿದಷ್ಟು ಖುಷಿ ಆಯ್ತು. ಅವನೇ ನನಗೆ ಹೊಡಿತೇನೆ ನೀವು ಸುಮ್ಮನೆ ಬಲರಾಮಣ್ಣ ಬಂದು ಬಿಡಿಸೋಣ. ದೊಡ್ಡ ಹುಲಿನ ಚಿಕ್ಕ ಹುಲಿನ ಹೊಡೆದೋದ್ಮೇಲೆ ದೊಡ್ಡ ಹುಲಿ ಬದುಕಿರೋದೇ ವೇಸ್ಟ್. ಸಮೀರಾ, ಆಂಟಿ ನೀನು ಅಭಿ ಜೊತೆ ಏನೋ ಮಾತಾಡ್ತಿಲ್ವಂತೆ. ಅವನೆಷ್ಟು ಒಳ್ಳೆ ಹುಡುಗ ಅಂತ ನಿನಗೆ ಗೊತ್ತಾ? ಅಯ್ಯೋ ಆಂಟಿ ನಿಮ್ಗಿನ್ನೂ ಗೊತ್ತಿಲ್ಲ ಅವನ ಬಗ್ಗೆ. ಇಲ್ಲಮ್ಮ, ಅವನಂತ ಚಿನ್ನದಂತ ಮಗ ಎಲ್ಲ ಸಿಗಲ್ಲಮ್ಮ. ಆಂಟಿ ಅಯ್ಯೋ, ನಾನು ಸಿಗ್ಬೇಕಿತ್ತು. ಅವನು ಕಬ್ಬನ್ನ ತಿಂದು ಸಿಪ್ಪೆ ಬಿಸಾಕ್ತಲ್ಲ ಹಂಗ ಬಿಸಾಕ್ಬಿಡ್ತಿದ್ದೆ. ಆ ಬಂದೇರಿ ಬಾಜಾಗೋರಿಂದ.
ತೀಟೆ ತೀರ್ಸ್ಕೋಬೇಕು ಅಂತಿದ್ದಾನೆ. ತಗೋ ಈ ದುಡ್ಡು. ಇವಾಗ ನಾನು ಹೇಳ್ತಾ ಇದ್ದೀನಿ ಸಮೀರ, ಅವ್ರ ಜೊತೆ ಮಾತಾಡ್ಬೇಡ. ಅಮ್ಮ, ಅಯ್ಯಪ್ಪ. ಅವತ್ತು ಆ ಚಿಕ್ಕ ಹುಲಿ ಹೊಡೆದ್ರೆ ಈ ದೊಡ್ಡ ಹುಲಿ ಯಾಕೆ ಸಾಯ್ಬೇಕು ಅಂತ ಅನ್ಕೊಂಡೆ. ಆದ್ರೆ ಇವತ್ತು ದೊಡ್ಡ ಹುಲಿ ಪ್ರೀತ್ಸು ಈ ಜಿಂಕೆನೆ ಹೊಡೆದ್ಮೇಲೆ ಈ ದೊಡ್ಡ ಹುಲಿ ಬದುಕಿರೋದೇ ವೇಸ್ಟ್. ಊರ್ಗ್ ಹೋಗ್ತಿದಂಗೆ ಫೋನ್ ಮಾಡು. ಅಲ್ಲಿ ಆದಿ ಬೀದಿಲ್ ಹೋಗೋ ಹುಡುಗರುಗಳನ್ನೆಲ್ಲ ನೋಡ್ಬೇಡ. ಲಾಕ್ ಮಾಡ್ಕೊಂಡು ಒಳಗಡೆನೆ ಇರು, ಸರಿನಾ? ಅಣ್ಣ, ಎಂಟಿನ ಊರು ಕಳಿಸ್ತಾ ಇದೀಯಾ? ಹೂನಣ್ಣ, ಯಾವಾಗ್ಲೂ ತವ್ರ ಮನೆ ಅಂತ ಇದ್ಲು. ಒಂದೆರಡು ದಿನ ಇದ್ದು ಬರ್ಲಿ ಅಂತ ಕಳಿಸ್ತಾ ಇದೀನಿ. ಕಳ್ಸೋ ಒಳ್ಳೇದಾಗ್ಲಿ. ತಗೋ, ರೀ ಬರ್ತೀನಿ. ಹುಷಾರು, bye. ರಮಣ ಬರ್ತೀನಿ. ನೀನೇನು ಯೋಚನೆ ಮಾಡಬೇಡ. ನಿಮ್ ಗೋವಿಂದನಿಗೆ ಏನ್ ಬೇಕು ಎಲ್ಲ ನಾನು ನೋಡ್ಕೋತೀನಿ. ಹೌದೌದು. ಓಹೋ, ನಮ್ ಗಾಯತ್ರಿಗೆ ನನ್ ಮೇಲೆ ಎಷ್ಟೊಂದು ಪ್ರೀತಿನೋ. ಒಂದು ಕ್ಷಣ ನನ್ನ ಬಿಟ್ಟಿರಲ್ಲ ಅಂತಾನೆ. ಅದೇನ್ ಕೇಳೋಣ. ಹಲೋ ರೀ, ಬ್ಯಾಗ್ನೋ ಕೀನೋ ಇಲ್ಲೇ ಬಿಟ್ಬಿಟ್ಟು ಹೋಗಿದ್ದೀರಾ? ತರ್ಲಾ ರೀ? ಏ ಚಿನ್ನ, ನಿನ್ ಚಿನ್ನದ ಕಾಲು ನೆಲದ ಮೇಲೆ ಬೀಳ್ಬಾರ್ದ? ಕಳ್ಸ್ಕೊಡ್ತೀನಿ, ಕೊಟ್ಟು ಕಳ್ಸು. ಆಯ್ತು ರೀ. ಗೋವಿಂದು, ಅರ್ಥ ಆಯ್ತಣ್ಣ. ಹಿಂಗೋಗಿ ಹಿಂಗ್ ಬರ್ತೀನಿ. ಮೇಡಮ್, ಮೇಡಮ್, ಮೇಡಮ್. ಏನ್ ಭಕ್ತಿ, ಏನ್ ಭಕ್ತಿ. ಯಾರು? ನೀವಾ? ಮೇಡಮ್, ಕೀ ಕೊಟ್ಟರೆ ಹೊರಟೋಗ್ತೀನಿ. ಬನ್ನಿ, ಕೂತ್ಕೊಳ್ಳಿ. ಪರವಾಗಿಲ್ಲ, ಕೀ ಕೊಡಿ, ಹೋಗ್ಬಿಡ್ತೀನಿ. ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಇಲ್ಲೇ ಎಲ್ಲೋ ಇಟ್ಟಿದ್ದೆ. ಈಗ ಅಲ್ಲ, ಇಲ್ಲೇ ಇಟ್ಟಿದ್ದೆ. ಇಲ್ಲ ಇಲ್ಲ, ಇಲ್ಲಿಟ್ಟಿದ್ದೆ. ಇಲ್ಲ ಇಲ್ಲ, ಎಲ್ಲಾದ್ರೂ ಇಟ್ಟಿದ್ದ? ಇಲ್ಲೇ ಎಲ್ಲೋ ಇಟ್ಟಿದ್ದೆ. ಇಟ್ಟಿದ್ದೆ. ಅಬ್ಬ, ನನ್ ಕಬ್ಬನ ಆ ಮಿಷಿನ್ ಹಿಂದ್ ಇಪ್ಪೆ ಮಾಡಿ ಬಿಸಾಕ್ಬಿಡ್ತಪ್ಪ. ಏನ್ ಇಷ್ಟೊತ್ತಾದ್ರೂ ಬಂದಿಲ್ಲ? ಏನೋ ಗೋಯಿಂದ, ನನ್ನ ಹೆಂಡತಿ ಭಕ್ತಿ ನೋಡಿ ಹಿಂಗ್ ಬೆವ್ತೋಗ್ಬಿಟ್ಟಿದ್ಯಲ್ಲೋ. ಅಣ್ಣ, ಆ ಭಕ್ತಿಗೆ ನನ್ ಮುಕ್ತಿ ಹೊಂದ್ಬಿಟ್ಟಿದ್ದೀನಣ್ಣ. ನೀನೆಲ್ಲ ಮುಕ್ತಿ ಹೊಂದಿದ್ಯಾ? ಇನ್ನು ನನ್ನ ಹೆಂಡತಿ ಭಕ್ತಿಯಲ್ಲಿ ಡಿಸೈನ್ ಪ್ರಸಾದ ಮಾಡ್ತಾಳೆ. ದಿನ ಹೋಗ್ತೀನೋ, ಆವಾಗ ಸ್ವರ್ಗ ಸಿಗುತ್ತೆ ನೋಡಿ ನಿನಗೆ. ಅಣಕಿ, ಆಯ್ತು. ಏ ಪೂರ್ವಿ, ಪೂರ್ವಿ, ಇಲ್ಲಿ ನೋಡಿ, ಆ ಹುಚ್ಚ ಋಷಿ ಏನಂತ ಮೆಸೇಜ್ ಮಾಡಿದಾನೆ? ಹುಚ್ಚಿ ಹಿಡಿತಾನೆ ಇವನ್ಗೆ. ಇದೇನೇ ನನ್ನ ಕರ್ಮ, ಸಾಯ್ತೀನಿ ಅಂತ ಬೇರೆ ಮೆಸೇಜ್ ಮಾಡಿದಾನೆ. ಏಯ್, ಫಸ್ಟ್ ಹೋಗೋಣ ಬಾ. ಹುಚ್ಚ ಸತ್ತಿಗೋದನು. ನಡಿಗೆ, ನನ್ನ ದೊಡ್ಡ ತಲೆನೋವು. ಒಳ್ಳೆ ಕರ್ಮ ಆಯ್ತು ಇವನು. ರಿಷಿ, 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 ಇಂತ ಸೆನ್ಸಿಟಿವ್ ಕಣೆ. ಹೌದಾ? ಪೂರ್ವಿ, ಇಲ್ಲೋಡೆ ಬ್ಲಡ್. ನಾನು ಹೊಡೆದಿರೋದು ಸತ್ತಿಲ್ಲ, ಅವನೇ ಏನೋ ಕುಯ್ಕೊಂಡು ಸತ್ತೋಗ್ಬಿಟ್ಟಿದ್ದಾನೆ. ಹೌದೇ? ನೀನ್ ಹೇಳ್ತಿರೋದು ನಿಜ. ಅಲ್ಲೋಡಿ, ಕಿಟಕಿ ಬೇರೆ ಹೊಡ್ಕೊತಿದೆ, ನಾಯಿ ಬೇರೆ ಬೊಗಳ್ತಾ ಇದೆ, ಚೇರ್ ಬೇರೆ ಅಲ್ಲಾಡ್ತಿದೆ. ಲೇ ಪೂರ್ವಿ, ಇಲ್ಲೋಡೆ ಬೆಂಕಿ ಹತ್ತು ಉರಿತಾ ಇದೆ. 100% ಅವ್ನು ಸತ್ತು ದೆವ್ವ ಆಗಿದ್ದಾನ್ ಕಣೆ. ಲೇ, ಅವ್ನು ಅವಾಗ
ಸೌಂಡ್ ಅವಾಗಿಂದ ಆ ಕಡೆಯಿಂದಾನೇ ಬರ್ತಿದೆ ಕಣೆ. ಮೋಸ್ಟ್ಲಿ ರಿಷಿ ಬಾಡಿ ಅಲ್ಲೇ ಇದೆ ಅನ್ಸುತ್ತೆ. ಏನೇ ಮಾಡೋದು ಇವಾಗ? ಸೀಮೆಣ್ಣೆ ಹಾಕಿ ಸುಟ್ಬಿಡಲ್ವಾ? ಬೇಡ್ವೆ, ನಾವೇ ಸುಟ್ಟಿರೋದು ಅಂತ ಗೊತ್ತಾಗ್ಬಿಡುತ್ತೆ. ನಾವು ಬಾಡಿನ ಕಿಚನ್ ರೂಮ್ ತಗೊಂಡೋಗಿ ಗ್ಯಾಸ್ ಲೀಕ್ ಮಾಡಿ ಬ್ಲಾಸ್ಟ್ ಮಾಡ್ಬಿಡೋಣ. ಬೇಡ್ವೆ, ಸೌಂಡ್ ಬಂದ್ರೆ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ಹೌದಲ್ವಾ? ಹಾ, ಬಾಡಿನ ಪೀಸ್ ಪೀಸ್ ಮಾಡಿ ಡೈಲಿ 2 kg ಕಾರ್ಪೊರೇಷನ್ ತೊಟ್ಟಿಗೆ ಹಾಕ್ಬಿಟ್ರೆ? ಅಯ್ಯೋ ಬೇಡ್ವೆ, ಪೊಲೀಸ್ ನಾಯಿ ಸ್ಮೆಲ್ ಕಂಡು ಹಿಡ್ಕೊಂಡು ನಮ್ಮನ್ನೇ ಕ್ಯಾಚ್ ಆಗ್ಬಿಡುತ್ತೆ. ಬೇರೆ 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 ಏನಾದ್ರೂ ಥಿಂಕ್ ಮಾಡೆ. ಏಯ್, ನಾವ್ಯಾಕೆ ಹಂಗ್ ಥಿಂಕ್ ಮಾಡ್ಬೇಕು? ನಾವೇನ್ ಮರ್ಡರ್ ಮಾಡಿದೀವಾ? ಅವ್ನು ಸೊಸೆ ಮಾಡ್ಕೊಂಡು ಸತ್ತೋದ್ರೆ ಅದನ್ನ ನಾವು ಮಾಡೋಣ. ಮಿತ್ತು ಮಾತಾಡೆ, ದೆವ್ವ ಇಲ್ಲೇ ಎಲ್ಲಾದ್ರೂ ಹೊರಡ್ತಿರುತ್ತೆ. ಫಸ್ಟ್ ಇಲ್ಲಿಂದ ನಾವು ಎಸ್ಕೇಪ್ ಆಗೋಣ ಕಡೆ. ಯಾರಿದೆಲ್ಲ ಮಾಡಿದ್ದು? ಇಟ್ಸ್ ಮೀ, ನಾನೇ ಓನ್ಲಿ ಸೆಕೆಂಡು. ವರ್ಲ್ಡ್ ಅಲ್ಲಿ ಈ ತರ ಸರ್ಪ್ರೈಸ್ ಕೊಡಕ್ಕೆ ಯಾವ ಹುಡುಗನಿಂದಲೂ ಸಾಧ್ಯನೇ ಇಲ್ಲ. ನಿಮ್ ಫ್ಯೂಸ್ ಎಗ್ರೋಗಿರ್ಬೇಕಲ್ಲ ನಾನು ಕೊಟ್ಟರು ಥ್ರಿಲ್ಗೆ. ಎನಿವೇ, ಹ್ಯಾಪಿ ಬರ್ಡೇ. ಹ್ಯಾಪಿ. ಇವತ್ ನನ್ ಬರ್ತಡೇ ಅಂತ ಯಾವಳ ನಿನ್ಗೆ ಹೇಳಿದ್ದು? ಸಮೀರಾ, ಬಿಡ್ಬೇಡ, ಇನ್ನೊಂದೆರಡು ಹಾಕು. ಸಾಯ್ತೀನಿ ಅಂತ ಮೋಸ ಮಾಡಿ ಈಗ ಸತಿ ಬನ್ನಿ. ಸಾಯೋ, ಬೇಗ ಸಾಯೋ. ಅಕ್ಕ, ಹೊಡಿಬೇಡ ಅಂತ ಹೇಳಕ್ಕ. ಸತ್ತು ಬೇಕಾದ್ರೆ ನಿನ್ನ ಹೊಟ್ಟೆಲಿ ಹುಟ್ಟಿರಕ್ಕ, ಹೊಡಿಬೇಡ ಅಂತ ಹೇಳಿ. ಇವ್ರ ಮನುಷ್ಯರು ಇಲ್ಲ, ರಾಕ್ಷಸರು. ಸೀಮೆ ಎಣ್ಣೆ ಅಂತೆ, ಬ್ಲಾಸ್ಟ್ ಅಂತೆ, ಪೀಸ್ ಅಂತೆ. ಅಮ್ಮ, ಇವ್ರಿಗೆ ಹಿಂಗ ಅರ್ಥ ಆಗಿದ್ಯಾ? ಸಮೀರಾ, 3 ದಿನ ನನ್ನ ಊರಿಗೆ ಹೋಗ್ತಾ ಇದ್ದೀನಿ. ಹಾಗೆ ನೀನು ನನ್ನ ಜೊತೆ ಬಂದ್ರೆ ನಮ್ಮ ಪೇರೆಂಟ್ಸ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋಣ ಅಂತಿದ್ದೀನಿ. ನನ್ನ ಜೊತೆ ನೀನು ಬರೋದ್ರಿಂದ ನನಗೂ ತುಂಬ ಖುಷಿ ಆಗುತ್ತೆ. ವೇಟಿಂಗ್ ಫಾರ್ ಯುವರ್ ರಿಪ್ಲೈ. ಐ ಹೋಪ್ ಯು ಕಮ್ ವಿತ್ ಮೀ. ಹೇಳು ಮಗಳೇ. ಏನಿಲ್ಲ ಪಪ್ಪ, ಅಭಿ ತನ್ನ ನೇಟಿವ್ ಪ್ಲೇಸ್ ಹೋಗ್ತಿದ್ದಾನಂತೆ. ನನ್ನನ್ನು ಕರೀತಿದ್ದಾನೆ. ಲೈಕ್ ಅವ್ರ ಪೇರೆಂಟ್ಸ್ನೆಲ್ಲ ಪರಿಚಯ ಮಾಡಿಸ್ಬೇಕು ಅಂತ ಇದ್ದಾನೆ. ಸೊ 3 days ಅವನ ಜೊತೆ ಹೋಗ್ ಬರ್ಲ ಪಪ್ಪ? ನನ್ನ ಮಗಳು ಅಂದ್ರೆ ಇದಪ್ಪ. ನೀನು ಅವನ ಹಿಂದೆ ಹೋಗ್ ಬರ್ಲ ಪಪ್ಪ ಅಂತ ಕೇಳ್ದೆ ಹೊರತು ಪಾಪ ನಾನು ಅವನ ಜೊತೆ ಹೋಗ್ತಾ ಇದ್ದೀನಿ ಅಂತ ಹೇಳಿಲ್ವಲ್ಲ. ದಟ್ಸ್ ಲೈಕ್ ಇಟ್ ಮಗಳೇ, ದಟ್ಸ್ ಲೈಕ್ ಇಟ್. ನೀನು ಎಜುಕೇಟೆಡ್, ನಿನಗೆ ಗೊತ್ತು ಯಾವ್ದು ಸರಿ ಯಾವ್ದು ತಪ್ಪು, ಏನನ್ನು ಮಾಡ್ಬೇಕು ಏನನ್ನು ಮಾಡಬಾರ್ದು ಅಂತ. ನಿನ್ನ ಪಪ್ಪ ನಿನಗೆ ಎಷ್ಟು ಫ್ರೀಡಮ್ ಕೊಟ್ಟಿದ್ದಾರೆ ಅಂತ ನಿನಗೆ ಹೇಗ್ ಗೊತ್ತಿದೆಯೋ ಹಾಗೆ ನನ್ನ ಮಗಳ ಬಗ್ಗೆ ಕೂಡ ನನಗೆ ಚೆನ್ನಾಗಿ ಗೊತ್ತು. ಹೋಗ್ ಬಾ ಮಗಳೇ, ಹೋಗ್ ಬಾ. ಗಾಡ್ ಬ್ಲೆಸ್ ಯು. ಹ್ಯಾಪಿ ಜರ್ನಿ. ಟೇಕ್ ಕೇರ್. ಬೈ ಬೈ. ಥ್ಯಾಂಕ್ ಯು ಸೋ ಮಚ್ ಪಪ್ಪ. ಲವ್ ಯು. ಎಸ್. ಕಣ್ಣಿನಲ್ಲಿ ಪೂರ್ವಿ, 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 ಪೂರ್ವಿ. ಓ, ಇಲ್ಲಿದ್ಯಾ? ನೀನ್ ಕಾಣಿಸ್ಲಿಲ್ಲ ಅಂತ ಟೆನ್ಷನ್ ಆಗ್ಬಿಟ್ಟಿತ್ತು ನನ್ಗೆ.
ಮಿಸ್ಡ್ ಯು ಬೇಬಿ. ಏ ಪೂರ್ವಿ ನಿಂತ್ಕೊಳೆ. ಏನ್ ಮೇಡಮ್ ಇಷ್ಟೊಂದು ಗರಂ ಆಗಿದ್ದಾರೆ? ನನ್ ಮೇಲೆ ಕೋಪನಾ? ಏ ಇಲ್ಲೋಡು, ನಿನ್ಗೊಂದು ಸರ್ಪ್ರೈಸು. ಅಭಿ ನಿನ್ಗೋಸ್ಕರ ಗಿಫ್ಟ್ ಕಳ್ಸಿದಾನೆ ಗೊತ್ತಾ? ಇದ್ರ ವ್ಯಾಲ್ಯೂ ಗೊತ್ತಾ ನಿನ್ಗೆ? ನಿನ್ನೆ ಮೊನ್ನೆ ಪರಿಚಯ ಆಗಿರೋ ಅವ್ನ್ ಕೊಟ್ಟಿರೋ ಗಿಫ್ಟ್ ಹೊಡ್ದೋಗಿದ್ಕೆ ಇಷ್ಟೊಂದು ಕೋಪ ಬರ್ತಿದ್ಯಲ್ಲ? 10 ವರ್ಷದಿಂದ ಫ್ರೆಂಡ್ ನಾನು. ನನ್ ಮನ್ಸೇನು ಅಂತ ನೀನು ಗೊತ್ತಿಲ್ವಾ? ಅಷ್ಟೊಂದು ಡೀಪ್ ಆಗಿ ಮುಳ್ಗೋಗಿದ್ಯಾ ನೀನ್ ಅವ್ನ್ ಪ್ರೀತಿಲಿ. ಇನ್ನೇನು 3 ದಿನ ಅವನ್ ಜೊತೆ ಹೋಗಿದ್ದು ಆಯ್ತು, ಅವ್ನ್ ಫ್ಯಾಮಿಲಿನ ಮೀಟ್ ಮಾಡಿದ್ದು ಆಯ್ತು. ಬರೀ ಫ್ಯಾಮಿಲಿ ಮೀಟ್ ಮಾಡ್ಕೊಂಡ್ ಬಂದ್ಯಾ ಅಥವಾ ಫಸ್ಟ್ ನೈಟ್ ಮುಗಿಸ್ಕೊಂಡೇ ಬಂದ್ಯಾ? ಪಕ್ಕದಲ್ಲೇ ಇದೆಯಲ್ಲ ಅವ್ನ್ ಫ್ಲಾಟ್, ಹೋಗಿ ಸಂಸಾರ ಮಾಡೋಗು. ಹೌದು ತಾನೆ, ಹೋಗ್ತೀನಿ, ಅವನ ಜೊತೆನೇ ಇರ್ತೀನಿ. ಇದನ್ನೆಲ್ಲ ಕೇಳಕ್ ನೀನ್ ಯಾವಳೆ? ಇದುವರೆಗೂ ನನ್ ತಂದೆನೇ ನನ್ ಮೇಲೆ ಕೈ ಮಾಡಿಲ್ಲ, ಆದ್ರೆ ಇವತ್ ನೀನು? ನನ್ ಲೈಫು ನನ್ ಇಷ್ಟ, ನಿನ್ಗೇನೆ ಗೊತ್ತು ಪ್ರೀತಿ ಬಗ್ಗೆ. ನಿನ್ ತಾಯಿ ಒಂದ್ ದಿಕ್ಕು, ತಂದೆ ಒಂದ್ ದಿಕ್ಕು. ನಿನ್ನ ಹೋಗಿ ಪ್ರೀತಿ ಬಗ್ಗೆ ಮಾತಾಡ್ತೀನಲ್ಲ, ನನಗ್ ಬುದ್ಧಿ ಇಲ್ಲ. ಹೌದೇ, ಪ್ರೀತಿ ಬಗ್ಗೆ ನನ್ಗೇನ್ ಗೊತ್ತು? ಪ್ರೀತಿ ಬಗ್ಗೆ ಗೊತ್ತಿಲ್ದೆ ನೀನ್ ಕೆನ್ನೆ ಹೊಡ್ದೆ. ಪ್ರೀತಿ ಬಗ್ಗೆ ಗೊತ್ತಿಲ್ದೇನೆ ನಾನ್ ನಿನ್ ಜೊತೆ 10 ವರ್ಷ ಫ್ರೆಂಡ್ಶಿಪ್ ಮಾಡಿದ್ದು. ನೀನ್ ಹೇಳ್ದಾಗೆ ನಮ್ ತಾಯಿ ಒಂದ್ ಕಡೆ, ನಮ್ ತಂದೆ ಒಂದ್ ಕಡೆ ಇರ್ತಾರೆ ನಿಜ. ಅವ್ರ ಪ್ರೀತಿ ಎದುರು ನೋಡ್ತಿರ್ಬೇಕಾದ್ರೆ ನನ್ ಲೈಫಲ್ಲಿ ಇನ್ನೊಂದ್ ಪ್ರೀತಿ ಎದುರಾಯ್ತು. ಅದು ಎಷ್ಟು ಭಯಂಕರವಾಗಿತ್ತು ಅಂದ್ರೆ, ಅಂತ ಅವ್ನು ಇನ್ನೂ ಗೊತ್ತಿಲ್ಲ ಅನ್ಸುತ್ತೆ. ಅವ್ನ್ ಮಾಡೋ ಫೋನ್ ಕಾಲ್ಗಾಗ್ಲಿ ಮೆಸೇಜ್ಗಾಗ್ಲಿ ಇಮಿಡಿಯೇಟ್ ರಿಪ್ಲೈ ಮಾಡ್ಲಿಲ್ಲ ಅಂದ್ರೆ ರಾಕ್ಷಸನ್ ತರ ಬಿಹೇವ್ ಮಾಡೋನು. ಹಲೋ, ಯಾವ ಕಾಲ್ ಮಾಡಿದ್ರು ಕಾಲ್ ಪಿಕ್ ಮಾಡ್ತಾ ಇಲ್ಲ. ಎಷ್ಟು ಸರಿ ಕಾಲ್ ಮಾಡಿದೀನಿ, ಮಿಸ್ ಕಾಲ್ ನೋಡ್ಕೊಂಡು ಕಾಲ್ ಮಾಡಕ್ಕಾಗಲ್ಲ? ಯಾವಾಗ ನೋಡಿದ್ರು ವಾಟ್ಸ್ಆಪ್ ಫೇಸ್ಬುಕ್ ಅಂತ ಆನ್ಲೈನ್ ಅಲ್ಲಿ ಬಿಟ್ಟು ಸಾಯ್ತಾ ಇದೀಯಾ. ಯಾವನೇ ಒಂದು ಫೇಸ್ಬುಕ್ ಅಲ್ಲಿ ನಿನ್ ಫೋಟೋಗೆ ಐ ಲವ್ ಯು ಅಂತ ಕಮೆಂಟ್ ಮಾಡಿರೋದು ಹುಡುಕ್ತೀನಿ ಅವನ್ನ, ಅಡ್ಡ ಸಿಗ್ದಾಕ್ಬಿಡ್ತೀನಿ ಅವನ್ನ. ನಾನ್ ನಿನ್ನ ಲವ್ ಮಾಡ್ತಿರೋದು ಗೊತ್ತಿಲ್ವೇನೆ ಅವನ್ಗೆ? ಯಾವನಾದ್ರೂ ನಿನ್ ಮೇಲೆ ಕಣ್ಣು ಹಾಕಿದ್ರೆ ಕಣ್ಗುಟ್ಟೆ ಕಿತ್ತಾಕ್ಬಿಡ್ತೀನಿ. ನಿನ್ಗೋಸ್ಕರ ನಾನ್ ಜೀವ ಕೊಡಕ್ಕೂ ರೆಡಿ, ನಿನ್ ತಟ್ಟೆ ಯಾವನಾರ ಬಂದ್ರೆ ಅವನ್ ಜೀವ ತೆಗೆಯಕ್ಕೂ ರೆಡಿ. ಆನ್ಲೈನ್ ಕಾಣ ಹುಡುಗಿಗೆ ಕಮೆಂಟ್ ಮಾಡಿದ್ರೆ ಬಾಡಿ ಪಾರ್ಸಲ್ ಹಾಕ್ತೀನಿ. ಮಾಡ್ತೀಯಾ? ನಮ್ ತಾಯಿ ಸರಿ ಮಾಡಲ್ಲ ಕಾಣಿಸ್ಬಿಟ್ರೆ ಸಾಯ್ಸಾಕ್ಬಿಡ್ತೀನಿ. ಹ್ಯಾಪಿ ಬರ್ಡೇ ಪೂರ್ವಿ. ಥ್ಯಾಂಕ್ ಯು. ಕಮಾನ್ ಎಲ್ಲ ವಿಶ್ ಮಾಡಿ. ಹೇ ಪೂರ್ವಿ, ನಿನ್ ಫ್ರೆಂಡ್ಸ್ ಎಲ್ಲ ಬರ್ತಾರೆ ಅಂತ ಹೇಳಿದ್ದೆ, ಎಲ್ಲಿ? ಯಾರು ಬರ್ಲೇ ಇಲ್ಲ. ಡೆಕೋರೇಷನ್ ಎಲ್ಲ ರಿಚ್ ಆಗಿದೆ. ಬಂದ್ರು. ನನ್ನ ಫ್ರೆಂಡ್ ಬರ್ತಾರೆ. ಬನ್ನಿ ಬನ್ನಿ, ವೆಲ್ಕಮ್ ವೆಲ್ಕಮ್. ನಿಮ್ಗೋಸ್ಕರನೇ ಕಾಯ್ತಾ ಇದ್ವಿ. ಪೂರ್ವಿ, ಫ್ರೆಂಡ್ಸ್ ಎಲ್ಲ ಬಂದಾಯ್ತು, ಕೇಕ್ ಕಟ್ ಮಾಡೋಣವಾ? ಪೂರ್ವಿ ಸೂಪರ್ ಆಗಿ ಕಾಣ್ತಾ ಇದೆಯಾ ಇವತ್ತು? ಇವನೇ ಅವನು ಪಬ್ಲಿಕ್ ಅಲ್ಲಿ ಅವ್ರ ಜೊತೆ ಮಜಾ ತಗೊಂತಾ ಇದ್ದಾನೆ. ನಮ್ ಬರ್ತಡೆಗಳು ಸೂಪರ್ ಆಗಿ ಕಾಣ್ತಿದ್ದಾಳಲ್ರಪ್ಪ. ಇವ್ ನನ್ ಫ್ರೆಂಡ್ ಗೋಪಿ ಅಂತ. ಹಾಯ್ ಹಾಯ್ ಹಾಯ್. ಲವರ್ ಎದುರಿಗೆ ಪಕ್ಕ ಕರ್ಕೊಂಡು ಹೋಗ್ತಾನಲ್ಲೋ. ಹೇ ಕಳಿ, ಹೇ 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 ಪೂರ್ವಿ, ಬಾ ಪೂರ್ವಿ ಬಾ, ತಗೋ ಕೇಕ್ ಕಟ್ ಮಾಡು. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು. ಏನು ನಿಂದು ಆಟ? ನಾನು ಒಬ್ಬಗೆ ನೋಡ್ತಾ ಇದ್ದೀನಿ. ನನಗೆ ಎಲ್ಲ
ನನ್ ಜೊತೆ ಮಾತಾಡೋರ್ನೆಲ್ಲ ಸಾಯಿಸ್ಬಿಡ್ತೀಯಾ? ಹಾಗಂತ ಮುಟ್ಟಿ ಮುಟ್ಟಿ ಮಾತಾಡ್ಬೇಕಾ? ಲವ್ಗೂ ಫ್ರೆಂಡ್ಶಿಪ್ಗೂ ಮೊದಲು ವ್ಯತ್ಯಾಸ ತಿಳ್ಕೊ. ಇವರೆಲ್ಲ ನನ್ ಫ್ರೆಂಡ್ಸು, ನನಗ್ ಬೇಕಾಗಿರೋರು. ನನ್ ಪ್ರಪಂಚನೇ ಪ್ರೀತಿಸದೇ ಇರೋನು ನನ್ನನ್ನ ಹೇಗೋ ಪ್ರೀತಿಸ್ತೀಯಾ? ಪ್ರೀತಿ ಅಂದ್ರೇನೆ ತಾಳ್ಮೆ. ಆ ತಾಳ್ಮೆನೇ ಇಲ್ಲ ನಿನ್ ಹತ್ರ. ನಿನ್ಗೋಸ್ಕರ ನಾನು ಏನ್ ಮಾಡಿಲ್ಲ. ನೀನ್ ಹೇಳಾಗಿದ್ದೀನಿ. ನೀನ್ ಕರೆದ್ರೆ ಆ ಜಾಗಕ್ಕೆ ನಾನು ಆ ಟೈಮಲ್ಲಿ ಇರ್ತೀನಿ. ನಿನ್ ಜೊತೆನೆ ಹೆಚ್ಚಾಗಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗಿಂತ ಹೆಚ್ಚಾಗಿ ನಿನ್ಗೆ ಪ್ರಿಫರೆನ್ಸ್ ಕೊಡ್ತೀನಿ. ಆದ್ರೂ ನೀನ್ ಎಲ್ಲಿ ಫೀಲ್ ಆಗ್ತೀಯೋ ಅಂತ ಪ್ರತಿಯೊಂದನ್ನು ವಿವರಿಸ್ತೀನಿ. ನಿನ್ಗಿನ್ನೂ ಗೊತ್ತಾಗ್ತಿಲ್ಲ ಅಲ್ವಾ ನೀನೇನ್ ಮಾಡ್ತಿದ್ಯಾ ಅಂತ? ಭಯ, ಪ್ರತಿ ಕ್ಷಣ ಭಯ ಪಡಿಸ್ತಿದ್ಯಾ. ಫ್ರೆಂಡ್ಸ್ ಜೊತೆ ಆಚೆ ಹೋಗ್ಬೇಕಂದ್ರೂ ಭಯ, ಅವ್ರ ಜೊತೆ ಊಟ ಮಾಡ್ಬೇಕು ಅಂದ್ರೆ ಭಯ, 4 ಜನದ ಜೊತೆ ನಗ್ಬೇಕು ಅಂದ್ರೆ ಭಯ. ಕೊನೆಗ್ ಫೋನ್ ಮಾಡಿ ಯಾರತ್ರಾದ್ರೂ ಮಾತಾಡೋಣ ಅಂತ ಅಂದ್ರೆ ಮಧ್ಯ ನೀನೇನ್ ಕಾಲ್ ಮಾಡಿ ಫೀಲ್ ಆಗ್ತೀಯೋ ಅನ್ನೋ ಭಯ. ಇವಾಗ ಹೇಳ್ತಾ ಇದೀನಿ ಕೇಳು, ನಿಂದು ಪ್ರೀತಿ ಅಲ್ಲ, ಮೋಹ. ಕೇವಲ ನನ್ನ ಪಡ್ಕೋಬೇಕು ಅನ್ನೋ ದುರಾಸೆ ನಿನ್ಗೆ. ನಿನ್ನಂತ ನೀಚರ್ಗೆ ಪ್ರೀತಿ ಬಗ್ಗೆ ಅರ್ಥ ಆಗಲ್ಲ. ನಿನ್ನ ನೋಡ್ತಿದ್ರೆ ಅಸಹ್ಯ ಆಗ್ತಿದೆ ನನ್ಗೆ. ಪೂರ್ವಿ, ನನ್ ಪ್ರೀತಿ ಬಗ್ಗೆ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಮಾತಾಡ್ತಿದ್ಯಾ? ನನ್ ಬಗ್ಗೆ ಇನ್ನೂ ನಿನಗೆ ಸರಿಯಾಗಿ ಗೊತ್ತಿಲ್ಲ ಪೂರ್ವಿ. ಆ ಕ್ಷಣದಿಂದ ನನ್ ಲೈಫಲ್ಲಿ ಏನ್ ಕಳ್ಕೊಂಡೋ ಗೊತ್ತಿಲ್ಲ. ನನ್ ಲೈಫಲ್ಲಿ ಎಲ್ಲ ಮಿಸ್ ಮಾಡ್ಕೋತಾ ಇದೀನಿ ಅನ್ಸ್ತಿದೆ. ಅವಾಗಿಂದ ಅವನ್ನ ನೆನ್ಸ್ಕೊಂಡ್ರೆ ಸಾಕು, ಭಯ ಬಿಟ್ರೆ ಬೇರೇನೂ ಇಲ್ಲ. ಪೂರ್ವಿ, ನಿನ್ನ ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ಅಂತದ್ರಲ್ಲಿ ನೀನೆಲ್ಲಿ ನನ್ನ ಕೈ ಬಿಟ್ಟು ಹೋಗ್ತೀಯ ಅಂತ ಬೈದಲ್ಲಿ ಬದುಕ್ತಾ ಇದ್ದೀನಿ. ಆ ಬೈದಲ್ಲೇ ಸತ್ತೋಗ್ಬೇಕು ಅನ್ಸ್ತಿದೆ. ನಾನ್ ಸತ್ತೋದ್ಮೇಲೆ ನೀನ್ ಬೇರೆ ಯಾರ ಜೊತೆ ನಾದ್ರೂ ತಿರುಗಿದ್ರೆ ಅದನ್ನ ನನ್ನ ಕಲ್ಪನೆಯಲ್ಲೂ ಊಹಿಸ್ಕೊಳಕ್ಕಾಗಲ್ಲ. ಅದಕ್ಕೆ ನನ್ಗಿಂತ ಮುಂಚೆ ನೀನೇ ನನ್ ಕಣ್ ಮುಂದೆ ಸತ್ತೋಗು. ಸತ್ತೋಗು. ಸಾಯಿ. ಮತ್ತೆ ಬಂದ. ಅಯ್ಯೋ ಅಯ್ಯೋ, ಪೂರ್ವಿ 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 ಎದಳು ಪೂರ್ವಿ, ಪೂರ್ವಿ ಪೂರ್ವಿ ಎದಳು ಪೂರ್ವಿ, ಪೂರ್ವಿ ಅಯ್ಯೋ ಅಯ್ಯೋ ಅಯ್ಯೋ, ನಾನೇ ಸಾಯಿಸ್ಬಿಟ್ಟಲ್ಲಪ್ಪ ಪೂರ್ವಿ. ನೀನು ನಾನು ಸಾಯಿಸಿಲ್ಲ ಪೂರ್ವಿ, ನಾನೇ ಸಾಯಿಸ್ಕೊಂಡ್ಬಿಟ್ಟೆ ಪೂರ್ವಿ. ನನ್ನ ಜೀವ ಆಗಿರೋ ನೀನೇ ಸತ್ತೋದ್ಮೇಲೆ ನಾನು ಬದುಕಿದ್ದೇನು ಪ್ರಯೋಜನ ಪೂರ್ವಿ? ಸತ್ತೋಗ್ತೀನಿ ಪೂರ್ವಿ. ಪೂರ್ವಿ ನಾನು ಸತ್ತು ನಿನ್ ಜೊತೆ ಬಂದ್ಬಿಡ್ತೀನಿ ಪೂರ್ವಿ. ಪೂರ್ವಿ 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 ಪೂರ್ವಿ. ಸರ್ ಪ್ಲೀಸ್ ಸರ್, ಹೆಂಗಾದ್ರೂ ಮಾಡಿ ಅವಳು ಉಳಿಸ್ಕೊಡಿ ಸರ್. ಅವಳು ನನ್ನ ಪ್ರಾಣ ಸರ್. ಪ್ಲೀಸ್ ಸರ್, ದಯವಿಟ್ಟು ಕಾಲ್ ಮುಗಿತೀನಿ ಸರ್. ಪ್ಲೀಸ್ ಸರ್, ಅವಳನ್ನ ಉಳಿಸ್ಕೊಡಿ ಸರ್. ಪ್ಲೀಸ್ ಸರ್, ತೊಳಿ ಸರ್. ಪ್ಲೀಸ್ ಸರ್, ಹೆಂಗಾದ್ರೂ ಮಾಡಿ ಉಳಿಸಿ ಸರ್. ಅವಳ ಪ್ರಾಣ ಸರ್. ಪ್ಲೀಸ್ ಸರ್, ಪ್ಲೀಸ್ ಸರ್. ಅವಳಿಲ್ಲ ಅಂದ್ರೆ ಸತ್ತೋಗ್ಬಿಡ್ತೀನಿ ಸರ್. ಸರ್ ಕಂಡೀಷನ್ ಇದೆ ಸರ್. ಶಿ ಈಸ್ ಔಟ್ ಆಫ್ ಡೇಂಜರ್. ಡೋಂಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಕಣ್ತೆರದ್ ನೋಡಿದ್ರೆ ನನ್ನ ಎದುರಿಗೆ ಅವನಿದ್ದ. ಮತ್ತೆ ಅವನು ನನ್ನ ಕಣ್ ರೆಪ್ಪೆ ತರ ನೋಡ್ಕೊಳ್ಳೋದು ನೋಡಿ ನನಗ್ ಭಯ ಆಯ್ತು.
ಇತ್ತೀಚೆಗೆ ಸಾಯೋದ್ ಬಿಟ್ಟು ಮತ್ತೆ ಯಾಕಾದ್ರೂ ಬದುಕಿದೀನೋ ಅಂತ ತುಂಬಾ ಫೀಲ್ ಆದೆ. ತಗೋ ಪೂರ್ವಿ, ಕುಡಿ. ನಿನ್ನನ್ನೇ ಸಾಯಿಸುವಷ್ಟು ಹುಚ್ಚು ಪ್ರೀತಿ ಆಗುತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲ ಪೂರ್ವಿ. ಪ್ರತಿಯೊಂದು ವಿಷಯದಲ್ಲೂ ನನ್ನ ಊಹೆಲ್ಲ ಇರಕ್ಕೆ ಕೇಳದೆ ಹೊರತು ನಿನಗೂ ಒಂದು ಮನ್ಸಿದೆ ಅಂತ ಅರ್ಥ ಮಾಡ್ಕೊಳ್ಳಿಲ್ಲ ಪೂರ್ವಿ. ಸಾರಿ ಪೂರ್ವಿ, ಇನ್ಮೇಲೆ ನೀನ್ ಹೇಳ್ದಂಗೆ ಕೇಳ್ತೀನಿ ಪೂರ್ವಿ. ನಿನ್ ಸಂತೋಷಕ್ಕೆ ಯಾವತ್ತೂ ಅಡ್ಡಿ ಬರಲ್ಲ. ಆದ್ರೆ ಒಂದೇ ಒಂದು ರಿಕ್ವೆಸ್ಟ್ ಪೂರ್ವಿ, ನನ್ನನ್ನು ಮಾತ್ರ ನಿನ್ನಿಂದ ದೂರ ಇಡಬೇಡ. ನಿನ್ನಿಂದ ದೂರ ಇದ್ದು ಬದುಕೋ ಶಕ್ತಿ ನನ್ಗಿಲ್ಲ ಪೂರ್ವಿ. ಪ್ಲೀಸ್ ಪ್ಲೀಸ್ ಪೂರ್ವಿ, ಪ್ಲೀಸ್. ಗೋಪಿ, ಮನ್ಸಲ್ಲಿ ನೀವು ಇಟ್ಕೋಬೇಡ ಕಣೋ. ಅವತ್ತು ನಿಮ್ ಫ್ರೆಂಡ್ಶಿಪ್ ವ್ಯಾಲ್ಯೂ ಗೊತ್ತಾಗದೆ ನಾನು ಮಿಸ್ಬಿಹೇವ್ ಮಾಡ್ಬಿಟ್ಟೆ. ಸಾರಿ ಕಣೋ. ಇಟ್ಸ್ ಓಕೆ. ಹಾ, ಬಾಯ್ ಮಗ. ಹಾ, Okay. Okay, ಬಾಯ್ ಬಾಯ್ ಮಗ. Bye. ಬಾಯ್ Bye, ಬಾಯ್ Bye. ಬಾಯ್ 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 ಬಾಯ್. ಈ ಆಫೀಸ್ ಒಂದು ದೊಡ್ಡ ತಲೆನೋವು ಇದೆ. ಹಲೋ ವಿಕ್ರಮ್, ಎಲ್ಲಿದ್ಯಾ? ಹಾ ಪೂರ್ವಿ, ಯಾವ್ದೋ ಒಂದು ಇಂಪಾರ್ಟೆಂಟ್ ಕೆಲಸದ ಮೇಲೆ ಬಂದಿದೆ. ಯಾಕೆ ಪೂರ್ವಿ? ಓ ಹೌದಾ, ಓಕೆ ಓಕೆ. ನೀನ್ ವರ್ಕ್ ನೋಡ್ಕೋ. ಹಾ, ಶಾಪಿಂಗ್ ಹೋಗ್ತಿದ್ದೆ, ನೀನ್ ಫ್ರೀ ಇದ್ರೆ ಬರ್ತೀಯ ಅನ್ಕೊಂಡೆ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಬಾಯ್. ಹಲೋ ಹಲೋ ಪೂರ್ವಿ. ಆ, ತಗೋ. ಹ? ಅಯ್ಯೋ, 20 ಮಿಸ್ ಕಾಲ್ ಇದೆ ವಿಕ್ರಮ್ದು. ಪಾಪ, ಏನ್ ಅರ್ಜೆಂಟ್ ಇತ್ತು ಏನೋ. ಸ್ವಿಚ್ ಆಫ್ ಆಗಿದೆ. ಇನ್ನೇನಿರುತ್ತೆ, ರೊಟೀನೇ. ಎಲ್ಲಿದೆಯಾ, ಹೇಗಿದೆಯಾ, ಊಟ ಆಯ್ತಾ, ತಿಂಡಿ ಆಯ್ತಾ, ಅಷ್ಟೇ ಅಲ್ವಾ? ಇದ್ಯಾಕ ತುಂಬಾ ಓವರ್ ಆಯ್ತಮ್ಮ, ನಾನು ಇದೀನಲ್ವಾ? ಗೋಪಿ, ನೀನೇ ಅಲ್ಲ ಕಣೋ. ಸ್ವಂತ ನಮ್ ತಂದೆ ತಾಯಿ ಜೊತೆಗಿದ್ರು ಅವ್ನು ಹೀಗೆ ಮಾಡ್ತಿದ್ದ. ನನ್ನನ್ನ ಅವನಷ್ಟು ಹುಷಾರಾಗಿ ಬೇರೆ ಯಾರು ನೋಡ್ಕೊಳಲ್ವೇನೋ ಅಂತ ಭಯ ಅವನಿಗೆ. ಅಷ್ಟು ಪ್ರೀತಿ ಇಟ್ಟಿದ್ದಾನೆ ಅವನ್ ನನ್ ಮೇಲೆ. ಪಾಪ, ನಾನು ಅಂದ್ರೆ ಪ್ರಾಣ ಅವನಿಗೆ. ಎಸ್ ಪೂರ್ವಿ, ನನಗೂ ಈ ವಿಷಯದಲ್ಲಿ ವಿಕ್ರಮ್ ಅಂದ್ರೆ ಬಹಳ ಇಷ್ಟ. ನಿನ್ ಮನ್ಸಲ್ಲಿ ಅವನ ಸ್ಥಾನ ತುಂಬೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ.
ಜೊತೆ ಬಿಟ್ಟು ಬೇರೆ ಯಾರ ಜೊತೆ ತಿರುಗುದ್ರು ನನ್ನಿಂದ ಸಹಿಸುವಕ್ಕಾಗಲ್ಲ ಪೂರ್ವಿ. ಸಾರಿ ಪೂರ್ವಿ, ಸಾರಿ. ನಾಯಿ, ನಿನ್ನ ನಂಬಿ ಮೋಸ ಹೋದ್ನಲ್ಲೋ. ಇನ್ಮೇಲೆ ನಿನ್ನಿಂದ ನನಗೆ ಆಗ್ಲಿ ನನ್ನ ಫ್ರೆಂಡ್ಸ್ಗೆ ಆಗ್ಲಿ ನನ್ನ ಜೊತೆಗಿರೋರ್ಗೆ ಸ್ವಲ್ಪ ಸಮಸ್ಯೆ ಆದ್ರೂ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ನಿನ್ ಕಣ್ ಮುಂದೆನೆ ನಂಗೆ ಸಾವು ನೋಡ್ಬೇಕಾಗುತ್ತೆ. ಥು. ನನ್ನ ಲೈಫಲ್ಲಿ ನಡೆದಿರೋ ಹಾಗೆ ನಿನ್ ಲೈಫಲ್ಲಿ ನಡೆಯೋದು ನನ್ಗೆ ಇಷ್ಟ ಇಲ್ಲ ಸಮೀರಾ. ನಾನ್ ನಿನಗೆ ಹೊಡೆದಿದ್ದು ತಪ್ಪು ಅನ್ಸಿದ್ರೆ ನೀನ್ ಚಪ್ಪಲಿ ತಗೊಂಡು ಹೊಡಿ ಸಮೀರಾ. ಸಮಿ, ಸಮಿ, ಎಲ್ಲಿ ಹೋದ್ಲು ಇವ್ಳು? ಸಮಿ, ಎಲ್ಗೆ ಹೋಗಿರ್ಬೋದು ಇವಳು? ಇಲ್ಲಿದ್ಯಾ? ಏನ್ ಥಿಂಕ್ ಮಾಡ್ತಿದ್ಯಾ? ಸಮಿ, ಏ ಸಮಿ, ಕಾಫಿ. ಹುಡುಗರು ನಿಜವಾಗೂ ಪ್ರೀತಿಸಿದ್ರೆ ಈ 3 ಸಮಯದಲ್ಲಿ ಓಪನ್ ಆಗ್ತಾರೆ. 1, ಅವ್ರ ಕಾಲ್ಗೂ ಮೆಸೇಜ್ಗೂ ನಾವು ಬೇಗ ರಿಪ್ಲೈ ಮಾಡದೇ ಇದ್ರೆ ತುಂಬಾ ಕೋಪ ಮಾಡ್ಕೋತಾರೆ. 2, ಅವ್ರಿಗೆ ತಿಳಿದೇ ನಾವೇನಾದ್ರೂ ಬೇರೆ ಹುಡುಗರ ಜೊತೆ ಸುತ್ತೋದ್ ನೋಡಿದ್ರೆ ಅವ್ರ ಪ್ರೀತಿಸಿದ ಹುಡುಗಿನ ಹೊಡೆಯೋಕ್ಕೂ ರೆಡಿ ಇರ್ತಾರೆ. ಇನ್ನು 3ನೇದು, ಒಂದ್ ವೇಳೆ ಕಣ್ಣೆದುರುಗಡೆನೆ ಅವ್ರಿಗೆ ಗೊತ್ತಿರೋ ಹುಡುಗನ ಜೊತೆ ಕ್ಲೋಸ್ ಆಗಿ ಮೂವ್ ಆದ್ರಂತೂ ಆ ಟೈಮಲ್ಲಿ ಸಾಲ್ಸಕ್ಕೂ ಹಿಂಜರಿಯಲ್ಲ. ಇವನೇ ಆ ಟೈಪೋ ನನಗ್ ಗೊತ್ತಿಲ್ಲ. ಇವನೇ ಆ ಟೈಪು ಅಂತ ತಿಳ್ಕೊಳ್ಳೋದಕ್ಕೆ ಒಬ್ಬ ಬಕ್ರಾ ಬೇಕಲ್ವಾ? ಸಿಕ್ತು ಬಕ್ರಾ. ಹಾಯ್ ರಿಷಿ. ಏನ್ 3 ದಿವಸದಿಂದ ಫೋನ್ ಇಲ್ಲ, ಮೆಸೇಜ್ ಇಲ್ಲ. ನಾನು ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ? ಹೈ ಹರ್ಟ್. ಏ ಸಮೀರಾ, ನಾನ್ ಫೋನ್ ಮಾಡ್ದೆ, ಮೆಸೇಜ್ ಮಾಡ್ದೆ, ಆದ್ರೆ ಒಂದಕ್ಕೂ ರಿಪ್ಲೈ ಕೊಟ್ಟಿಲ್ಲ. ನೀನು ಗೊತ್ತಾ? ಐ ಹರ್ಟ್. ಯಪ್ಪ, ಇವನಿಗೆ ಇಷ್ಟೊಂದು ಇದಿರ್ತಾನೆ. ಏ ರಿಷಿ, ನನಗೆ ತುಂಬಾ ಬೋರ್ ಆಗ್ತಿದೆ. ಹೊರಗಡೆ ಹೋಗಿ ಓಡಾಡ್ಕೊಂಡ್ ಬರಲ್ವಾ? ಓ ಎಸ್, ಊಟಿನ, ಗೋವಾನ, ಬ್ಯಾಂಕಾಕ? ಏಯ್, ಇಲ್ಲೇ ಹೋಗಿ ಕಾಫಿ ಕುಡಿಯೋದಿಕ್ಕೆ. ಓಕೆ, ಹಿಂಗೋಗ್ ಹಂಗ್ ಬರ್ತೀನಿ. ಏ ರಿಷಿ, ನಿಂತ್ಕೊಳ್ಳೋ. ಪರ್ಫ್ಯೂಮ್ ಒಂದೇ. ಓ ಶಿಟ್, ಓನ್ಲಿ ಕೇಸ್ ಓಕೆನಾ? ಹಾ, ಓಕೆ ಓಕೆ. ಎಸ್ 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 ಎಸ್. ಇದ್ಯಾಕೋ ತುಂಬಾ ಓವರ್ ಆಯ್ತು ಸಮಿ. ಅಂದ್ರೆ 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 ಅಲ್ಲ, ನಾನು ನಿಂಗೆ ಎಸ್ ಸಲ ಕಾಲ್ ಮಾಡಿದೀನಿ, ಮೆಸೇಜ್ ಮಾಡಿದೀನಿ, ಒಂದಕ್ಕೂ ರಿಪ್ಲೈ ಇಲ್ಲ. ಅಷ್ಟು ಕಾಮನ್ ಸೆನ್ಸ್ ಇಲ್ವಾ? ಓ, ನನಗೆ ಮೆಸೇಜ್ ಮಾಡದೆ ಅಷ್ಟು ಬಿಸಿನಾ? ಏಯ್, ಏನೋ ಅನ್ಕೊಂಡ್ಬಿಟ್ಟಿದ್ಯಾ? ನನ್ ಕಾಮನ್ ಸೆನ್ಸ್ ಬಗ್ಗೆನೇ ಮಾತಾಡ್ತೀಯಾ? ಮೈಂಡ್ ಯುವರ್ ಲ್ಯಾಂಗ್ವೇಜ್. ಏನೋ ಸ್ವಲ್ಪ ಸದ್ರ ಕೊಟ್ಟಿದ್ದಕ್ಕೆ ನನ್ನೇ ಪರ್ಚೇಸ್ ಮಾಡಿರೋ ತರ ಆಡ್ತಿದ್ಯಾ? ನೀನ್ ಫೋನ್ ಕಾಲ್ಗೂ ಮೆಸೇಜ್ಗೂ ರಿಪ್ಲೈ ಮಾಡೋದ್ ಬಿಟ್ರೆ ನನ್ಗೇನ್ ಮಾಡಕ್ ಬೇರೆ ಕೆಲ್ಸನೇ ಇಲ್ವಾ? ಹೇ ಸಮಿ, ಏನೋ ಕ್ಯಾಶುಯಲ್ ಕೇಳಿದೆ ಅಷ್ಟೇ. ತುಂಬಾ ಬಿಸಿ ಆಗಿದ್ಯಾ? ಐಸ್ ಕ್ರೀಮ್ ತಿಂತ ಮಾತಾಡೋಣ. ಐಸ್ ತಿನ್ಸಿ ನೈಸ್ ಮಾಡೋ ಚೀಪ್ ಟ್ರಿಕ್ಸ್ ಎಲ್ಲ ನನ್ ಮೇಲೆ ಯೂಸ್ ಮಾಡಬೇಡ. ನೋಡು, ನಿಂಗೆ ಎಷ್ಟಿದೆಯೋ ಅಷ್ಟು ನೋಡ್ಕೋ. ನನಗೆ ಇಷ್ಟ ಆದ್ರೆ ಮಾತಾಡ್ತೀನಿ, ಸುಮ್ನೆ ನನ್ ಡಿಸ್ಟರ್ಬ್ ಮಾಡಬೇಡ. ಹಾಯ್ ಸಮೀರಾ, ಐ ಆಮ್ ಕಮಿಂಗ್ ದೇರ್. ವಾವ್, ಆಸಮ್. ಸೂಪರ್. ಹಾಯ್ ರಿಷಿ. Hi. ಲವ್ಲಿ ಕಣೋ. Yeah. ಅಭಿ,
ನಿಂಗೊಂದು ಗುಡ್ ನ್ಯೂಸ್ ಕಣೋ. ಏನಾದ? ಅಟ್ ಪ್ರೆಸೆಂಟ್ ಮೈಂಡ್ ಬ್ಲೋಯಿಂಗ್ ಸಿನಿಮಾ ತೆಗೆದಿರೋ ಡೈರೆಕ್ಟರ್ ನೋಡಿರ್ತೀಯ. ಫ್ಯೂಚರ್ ಅಲ್ಲಿ ಮೈಂಡ್ ಬ್ಲೋಯಿಂಗ್ ಸಿನಿಮಾಗಳನ್ನ ತೆಗೆಯಂತ ಡೈರೆಕ್ಟರ್ ಯಾವ್ದಾದ್ರು ನೋಡಿದೇನೋ? ಏ ಇಲ್ಲ ಕಣ, ಯಾರದು? ಏಯ್, ನಿನ್ನ ದೃಷ್ಟಿಗೆ ಆ ಫ್ಯೂಚರ್ ಮೈಂಡ್ ಬ್ಲೋಯಿಂಗ್ ಡೈರೆಕ್ಟರ್ ನ ನಿನ್ ಫ್ಲಾಟ್ ಗೆ ಕಳಿಸ್ತಾ ಇದೀನಿ ಕಣೋ. ಹ? ಹೇ, ಏನ್ ಹೇಳ್ತಾ ಇದೀಯೋ? ಎಸ್, ನಾನು ಹೇಳ್ತಿರೋ ನಿಜ. ಅವ್ನು ನನ್ನ ಕ್ಲೋಸ್ ಫ್ರೆಂಡು. ಚಿಕ್ಕ ಡೆಮೋ ಶೂಟ್ಗೋಸ್ಕರ ಟರ್ಕಿಗೆ ಟಿಕೆಟ್ ಆಗಿ ಕೇಳಿದ್ದ. ನನ್ ಮಾತಿಗೆ ರೆಸ್ಪೆಕ್ಟ್ ಕೊಟ್ಟು ಬರ್ತಾ ಇದ್ದೇನೆ, ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳೋ. ನನಗೂ ತಲೆ ಕೆಟ್ಟೋಗಿದೆ, ಫಸ್ಟ್ ಕಳ್ಸೋ ನೀನು, ನಾನ್ ನೋಡ್ಕೋತೀನಿ. ಬಂದ ನೋಡಲ್ಲಿ. ಹಲೋ ಸರ್, ಮೀಟರ್ ಚಾರ್ಜ್ ಕೊಡಿ ಸರ್. ರೀ, ನಿಮ್ಮನೇಲಿ ಕೇಳ್ತಿರೋದು ಕಿವಿ ಕೇಳ್ತಾ ಇಲ್ವಾ? ಏನ್ರಿ ಮಾಡ್ತಾ ಇದ್ದೀರಾ? ಯಾರು ಇವ್ನು ಓದಿಕೆತ? ರೇ ಸೊಮ್ಮೆ, ನಿಮ್ಮನೆ ಕೇಳ್ತಾ ಇರೋದು. ಏನ್ ನೋಡ್ತಾ ಇದ್ದೀರಾ ಬೆಳಬೆಳಗಿರೆ? ರೇ ಅರೆ ಇವನ ಕಾಸು ಕೊಡ್ರಿ. ರೇ ಏನ್ ನೋಡ್ತಿದ್ದೀರಾ? ಏನ್ ಮಾಡ್ತಾವ್ ನೀನು? ಇವ್ನಿಗೆ ಕಿವಿ ಕೇಳುತ್ತಾ ಇಲ್ವಪ್ಪ? ಮಹಾ ಅಂದ್ರೆ ಈ ಬಿಲ್ಡಿಂಗ್ ನ ಸಿಂಗಲ್ ಬಾಂಬ್ ಅಲ್ಲಿ ಬ್ಲಾಸ್ಟ್ ಮಾಡಿಬಿಟ್ಟು ಅಯ್ಯೋ, ಒಂದು 3 ಶಾಟ್ ತಗೋಬೋದಷ್ಟೇ. ಏನಕ್ಕೆ ಏನೋ ಉಪಯೋಗಕ್ಕೆ ಬರಲ್ಲ. ರೇ ನಿಮ್ಗೆ ಕೇಳ್ತಾ ಇದ್ರಿ? ಯಾಕೋ ಆಗಿಂದ ನಾಯಿ ತರ ಆಡಿಸ್ತೀಯ? ನಾಯಿ ನನ್ ಮಗನೇ. ಎಷ್ಟು ನಿನ್ ಮೀಟರ್ ಚಾರ್ಜ್? 100 ರೂಪಾಯಿ. ಹ್ಮ್ ಚೇಂಜ್ ಇಲ್ಲ ಬಿಡಿ. ಎಷ್ಟೊತ್ತು ವೇಟ್ ಮಾಡಿದೆ? 4 ನಿಮಿಷ. ಮೀಟರ್ ಚಾರ್ಜ್ 100 rupees. 4 minutes ವೇಟ್ ಮಾಡಿದ್ದಕ್ಕೆ 400. ಇಟ್ಕೋ. 4 ನಿಮಿಷಕ್ಕೆ 400 ರೂಪಾಯಿನಾ? ಫ್ರೇಮ್ ಅಲ್ಲಿ ಎಲ್ಲೂ ಕಾಣಿಸ್ಕೊಬೇಡ. ಔಟ್ ಔಟ್, ಫ್ರೇಮ್ ಔಟ್. ಸರ್ ನಿಮ್ಗೋಸ್ಕರ ಇನ್ನು 1 ಗಂಟೆ ಬೇಕಾದ್ರೂ ವೇಟ್ ಮಾಡ್ತೀನಿ ಸರ್. ರಾಜಾ, ಟೈಮ್ ನ ನಾನ್ ಡಿಮಾಂಡ್ ಮಾಡ್ಬೇಕು, ನೀನಲ್ಲ. ಔಟ್. ಫ್ಲಾಟ್ ನಂಬರ್. ನಿನಗೆ ಕಾಮನ್ ಸೆನ್ಸ್ ಇದೆಯೋ ಇಲ್ವಾ ಗೊತ್ತಿಲ್ಲ, ಬಟ್ ಐ ಲೈಕ್ ಯೋರ್ ಟೈಮ್ ಸೆನ್ಸ್. ಎಸ್ ಸರ್, ಕಾಮನ್ ಸೆನ್ಸ್ ಕಡಿಮೆನೆ, ಬಟ್ ಕಾಮನ್ ಸೆನ್ಸ್ ಜಾಸ್ತಿ. ಕೇಳಿಸ್ತು ನಿನ್ ಮೈಂಡ್ ವಾಯ್ಸ್. ಯೂಸ್ ಮಾಡ್ಕೋತೀನಿ ನಿನ್ನ ನನ್ನ ಸಿನಿಮಾದಲ್ಲಿ. ನವ್ ಯು ಫಾಲೋ ಮೀ. ಯು ಹಚ್ ಡಾಗ್. ಫಾಲೋ ಕಾಮನ್ ಸೆನ್ಸ್. ಇಲ್ಲಿ ಏನ್ ಬಿಸ್ಲು ಮ್ಯಾನ್? ಏ ವಾಚ್ ಮ್ಯಾನ್, ರೂಮಲ್ಲಿ ಎಸಿ ಇದೆಯಾ ಮ್ಯಾನ್? ಇಲ್ಲೆಲ್ಲ ಪುಟ್ಕೋಸ್ ಇಲ್ಲಿರೋದೇ ಒಳ್ಳೇದು ಸರ್. ಈ ಬಿಸ್ಲಿಗೆ ಬೆಂದು ಬದನೆಕಾಯಿ ತರ ಆಗೋಂಗಿದ್ದೀನಿ. ನನ್ ಫ್ರೆಂಡ್ಗೆ ಟರ್ಕಿಗೆ ಟಿಕೆಟ್ ಹಾಕೋ ಅಂತ ಹೇಳಿದ್ದೆ. ಇದ್ಯಾವ್ದೋ ಕಿತ್ತೋಗಿರೋ ಟೆಂಟ್ ಹೌಸ್ಗೆ ಹಾಕಿದ್ದಾನೆ. ಇರ್ಲಿ, ಫ್ರೆಂಡ್ ಅಲ್ವಾ, ಅಡ್ಜಸ್ಟ್ ಮಾಡ್ಕೊಳ್ಳೋಣ. ನಿನಗೆ ನನ್ನ ಸಿನಿಮಾದಲ್ಲಿ ಚಾನ್ಸ್ ಕೊಡ್ತೀನಿ ಅಂತ ಹೇಳಿದ್ದೆ. ಹೌದು ಸರ್, ಹೌದು. ಮತ್ತೆ ನನಗೆ ಅಡ್ವಾನ್ಸ್ ಕೊಟ್ಟಿಲ್ಲ. ಹೌದು ಸರ್, ಕೊಟ್ಟಿಲ್ಲ. ಪೂರ್ ಫೆಲೋ, 5 rupees ಕಾಯಿ. ಇದೆ ಸರ್, ಕೊಟ್ಟೆ. ತಗೊಳ್ಳಿ ಸರ್. ಗೋವಿಂದು, ಹೊಡೆದಿಯಲ್ಲ ಲಾಟ್ರಿ. ಆಟೋದ 4 ನಿಮಿಷ ವೇಟ್ ಮಾಡಿದ್ಕೆ 400 ರೂಪಾಯಿ ಕೊಟ್ಟ. ನೀನ್ ಅಷ್ಟೂರಿಂದ ಬ್ಯಾಗ್ ಬೇರೆ ಹೊತ್ಕೊಂಡ್ ಬಂದಿದ್ಯಾ. ಅವ್ರ ಸಿನಿಮಾದಲ್ಲಿ ಬೇರೆ ಚಾನ್ಸು. ಮಿನಿಮಮ್ ಅಂದ್ರೆ 50,000 ರೂಪಾಯಿ ಅಡ್ವಾನ್ಸ್. ಹೊಡೆದಿಯಲ್ಲ ಲಾಟ್ರಿ. ಆದ್ರೆ 5 ರೂಪಾಯಿ ಏನಕ್ಕೆ ಕೇಳ್ದ? 50,000 ರೂಪಾಯಿ ಮೇಲೆ ಇಟ್ಕೊಡಕ್ಕಿರ್ಬೇಕು. ಹಲೋ, ಹಾ, ಇದು ನಿನ್ ಟೋಕನ್ ಅಡ್ವಾನ್ಸ್ 5 rupees. ಇದನ್ನ 5 ರೂಪಾಯಿ ಅನ್ಕೋಲ್ಲ, 5 ಕೋಟಿ ಅನ್ಕೋ. ಮುಂದೆ ಅಷ್ಟು ತಗೊಳತಾರ ನಾನ್ ಮಾಡ್ತೀನಿ. ನಾವು ಜಸ್ಟ್ ಔಟ್. ಆರ್ ಯು ನಂದು? ಎಸ್, ಬಟ್ ಸದ್ಯಕ್ಕೆ ನಂದು ನಿಂದು ಏನಿಲ್ಲ. ಐ ವಾಂಟ್ ರೆಸ್ಟ್. ಯು ಜಸ್ಟ್ ಫೇಡ್ ಔಟ್. ಶಟ್. ಏನ್ ಡೈರೆಕ್ಟ್ರೆ, ಏನಿದೆಲ್ಲ? ಸೋಲ್ ಜೊತೆ ಸೋಲಾಗಿ ಡೀಪ್ ಡಿಸ್ಕಷನ್ ಅಲ್ಲಿ ಇದ್ದೀನಿ. ಡೋಂಟ್ ಡಿಸ್ಟರ್ಬ್ ಮೀ. ಏನ್ ಸರ್, ತುಂಬಾ ಡೀಪ್ ಆಗಿ ಥಿಂಕ್ ಮಾಡ್ತಾ ಇದೀರಾ? ನಾರ್ಮಲ್ ಆಡಿಯನ್ಸ್ ಇದನ್ನೆಲ್ಲ ಕೇಳಬಾರ್ದು. ಹಾಗಲ್ಲ ಸರ್, ಏನೋ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ. ಏನ್ ಹೆಲ್ಪ್ ಮಾಡೋಕ್ಕಾಗುತ್ತೆ ನಿನ್ ಕೈಲಿ? ನನಗೆ ಟೈಟಾನಿಕ್ ಸೆಟ್ ನ ಮತ್ತೆ ಹಾಕ್ಬಿಟ್ಟು ನೀರಲ್ಲಿ ಮುಚ್ಬೇಕಂತಿದ್ದೀನಿ. ಆಕಾಶದಲ್ಲಿರೋ ನಕ್ಷತ್ರಗಳಿಗೆ ಬಾಂಬ್ ಬಿಟ್ಟು ಮತ್ತೆ ಬ್ಲಾಸ್ಟ್ ಮಾಡ್ಬೇಕಂತಿದ್ದೀನಿ. ದುಬೈ ಟವರ್ಸ್ ಹಂಗೆ ಶೇಕ್ ಮಾಡಿ ಬಿಸಾಕ್ಬೇಕಂತಿದ್ದೀನಿ. ಆಫ್ಟರ್ ಆಲ್ ಇನ್ನೊಬ್ಬ ಕಾಮನ್ ಆಡಿಯನ್, ನಿನ್ ಕೈಲಿ ಏನ್ ಹೆಲ್ಪ್ ಮಾಡಕ್ಕಾಗುತ್ತಾ? ನನ್ನ ಆಲೋಚನೆ ಆಕಾಶದಷ್ಟು ಎತ್ತರ ಇದ್ರೆ ನಿನ್ನ ಆಲೋಚನೆ ಎಳೆ ನಿಂಬೆಕಾಯಿ ಇದ್ದಷ್ಟು. ಸಾರಿ ಸರ್.
ಇದೆಲ್ಲ ಯಾವ ಫಿಲ್ಮ್ ಪ್ಲಾನ್ ಮಾಡ್ತಾ ಇದ್ರಿ ಸರ್? ಬೇಬಿ ನಾನು ಆಗ್ಲೇ ಹೇಳಿಲ್ವಾ ನಿನ್ನ ಆಲೋಚನೆ ಹೇಳಿ ನಿಂಬೆಕಾಯಿ ಅಷ್ಟು ಅಂತ. ದಿಸ್ ಇಸ್ ಓನ್ಲಿ ಫಾರ್ ಡೆಮೋ ಮಾ. ನಾನ್ ಸಿನಿಮಾ ಮಾಡಿದ್ರೆ 5 ದೇಶಗಳ ಸೆಟ್ ಒಂದೇ ಕಡೆ ಹಾಕಿ ಸಿಂಗಲ್ ಬಾಂಬ್ ಅಲ್ಲಿ ಬ್ಲಾಸ್ಟ್ ಮಾಡ್ಬಿಡ್ತೀನಿ. ಡೆಮೋಗೆ ಅಷ್ಟೊಂದು ಖರ್ಚು ಮಾಡ್ತಾ ಇದ್ದೀರಾ? ಮತ್ತೆ ಹಾಲಿವುಡ್ ಅಲ್ಲಿ ಹೈ ರೇಂಜ್ ಬಜೆಟ್ ಆಗ್ತಾವೆ, ಬಾಲಿವುಡ್ ಅಲ್ಲಿ ಬಾಯಿ ಬಂದಂಗ್ ಬಜೆಟ್ ಆಗ್ತಾವ್ರೆ. ಇನ್ನು ಟಾಲಿವುಡ್ ಅಲ್ಲಿ ಟಾಟಾ ಸುಮಗಳನ್ನ ಬ್ಲಾಸ್ಟ್ ಮಾಡಕ್ಕೆ ಕೋಟಿ ಕೋಟಿ ಖರ್ಚು ಮಾಡ್ತಾವ್ರೆ. ಇನ್ ಕಾಲಿವುಡ್ ಅಲ್ಲಿ ಕೋಳಿ ಫೈಟ್ಗೆ ಕೋಟಿ ಬಜೆಟ್ ಆಗ್ತಾವ್ರೆ. ಇನ್ನು ಸ್ಯಾಂಡಲ್ವುಡ್ ಅಲ್ಲಿ ಸ್ಯಾಂಪಲ್ಗೋಸ್ಕರನು ಇಷ್ಟು ಖರ್ಚು ಮಾಡ್ಲಿಲ್ಲ ಅಂದ್ರೆ ಹೆಂಗ್ ಬ್ಲಡಿ ಫುಲ್. ಓಕೆ ಕೂಲ್ ಡೌನ್. ಅದಕ್ಕೆ ನನ್ನ ಫ್ರೆಂಡ್ ಹೇಳಿದೆ ಟಿಕೆಟ್ ಹಾಕೊಂಡು ಕಾಂಪ್ರಮೈಸ್. ಹೌದು, ಇತ್ತೀಚೆಗೆ ಸ್ಯಾಂಡಲ್ವುಡ್ ಅಲ್ಲಿ ಪ್ರೊಡ್ಯೂಸರ್ಗಳಿಗೆ ಹೀರೋ ಆಗ್ತಿದಾರಂತೆ. ಈಗ ನಾನ್ ಮಾಡ್ತಿರೋ ಡೆಮೋಗೆ ನೀವೇ ಯಾಕೆ ಹೀರೋ ಆಗ್ಬಾರ್ದು? ಅಷ್ಟು ದೊಡ್ಡ ಆಫರ್ ನನಗ್ ಬೇಡ ಸರ್. ಆಕಾಶಲ್ಲಿ ನಿಂಬೆಕಾಯಲ್ಲಿ. ನಿಮ್ಗೊಂದು ದೊಡ್ಡ ನಮಸ್ಕಾರ ಸರ್. ಓಕೆ, ಯು ಆರ್ ಫೇಟ್. ವಾಟ್ ಕ್ಯಾನ್ ಐ ಡೂ ಫಾರ್ ದ್ಯಾಟ್? ನನ್ನ ಇಮ್ಯಾಜಿನೇಷನ್ಗೆ ಸೂಟ್ ಆಗೋ ಸಿಕ್ತು ಕಟ್ಔಟ್. ಹಾಯ್ ಹೀರೋ. ಯಾರು ನೀವು ನಾಯಿ ತರ ಹಿಂಗ್ ಚೆಕ್ ಮಾಡ್ತಾ ಇದೀರಾ? ಐ ಆಮ್ ನಾಟ್ ಡಾಗ್, ಐ ಆಮ್ ಎ ಡೈರೆಕ್ಟರ್, ಬಿಗ್ ಡೈರೆಕ್ಟರ್, ಫ್ಯೂಚರ್ ಬ್ಲಾಕ್ ಬಸ್ಟರ್ ಡೈರೆಕ್ಟರ್. ಈಗ ನಾನು ಮಾಡ್ತಿರೋ ಭಾರಿ ಬಜೆಟ್ ಡೆಮೋಗೆ ನೀನೇ ಹೀರೋ. ನಾನ್ ನೀನ್ ಫಿಕ್ಸೋ ಇಲ್ವೋ? ಸರ್ ವಾಟ್ ಎ ಸರ್ಪ್ರೈಸ್ ಸರ್. ನಾನ್ ಹೀರೋನಾ? ನೀನೇ ಹೀರೋ. ಹೀರೋಯಿನ್ ಬೇಕಾದ್ರೆ ಬಾಲಿವುಡ್, ಟಾಲಿವುಡ್, ಕಾಲಿವುಡ್ ಇಂದ ಬೇಕಾದ್ರೆ ಸ್ಯಾಂಡಲ್ವುಡ್ ಅಲ್ಲಿ ಸಿಕ್ಬಿಟ್ಲಲ್ಲ ಇವಳೆ ಫಿಕ್ಸ್. ಓಯ್ ಏನ್ ಫಿಕ್ಸ್ ಅಂತಿದ್ಯಾ? ಸಾರ್, ನಿಮ್ ಮೂವಿ ಡೆಮೋಗೆ ಏನ್ ಸೀನ್ ಕಂಪೋಸ್ ಮಾಡಿದೀರಾ? ಏನ್ ರೊಮ್ಯಾನ್ಸು, ಏನ್ ಲವ್ ಸೀನ್ಸು, ಅಬ್ಬಾಬಾ ಕೇಳ್ ನನ್ಗೆ ತಲೆ ತಿರ್ಗೋಯ್ತು. ಆ ಸೀನ್ಸ್ ಇವ್ರು ಓಕೆನಾ ಸರ್? ನನ್ ಟೈಮ್ ಬಂತು ಇರು, ಇವಾಗ ನೀವ್ ಮಾಡ್ತೀನಿ. ಇದನ್ನೆಲ್ಲ ನಾನೇ ಹೋಗಿ ಹೇಳ್ದೆ. ಸರ್ ನಾನ್ ರೆಡಿ. ರಿಷಿ ಹೀರೋ ಆದ್ರೆ ನಾನ್ ಆಕ್ಟ್ ಮಾಡೋದಕ್ಕೆ ರೆಡಿ. ನಮ್ ಪರ್ಫಾರ್ಮೆನ್ಸ್ ಇನ್ನು ನಿಮ್ಗೆ ಗೊತ್ತಿಲ್ಲ. ಸಿನಿಮಾ ಲ್ಯಾಂಡಿಂಗ್ ಇಲ್ದಿಲ್ಲ ಅಷ್ಟೇ. ಇಲ್ದಿದ್ರೆ 5 ನ್ಯಾಷನಲ್ 5 ಆಸ್ಕರ್ ಅವಾರ್ಡ್ ನಮ್ಮ ಮನೆಯಲ್ಲಿ ಇರ್ತಿತ್ತು ಗೊತ್ತಾ? ನಾನೇ ಆದ್ರೆ ನಮ್ಮ ಅಪ್ಪ ನಂಗಿದಾಳಲ್ಲಪ್ಪ ಇವ್ಳು. ಸರ್, ಹೀರೋ ಓಕೆ, ಹೀರೋಯಿನ್ ಓಕೆ, ಬಟ್ ನಿಮ್ ಹೈ ಬಜೆಟ್ ಡೆಮೋಗೆ ಪ್ರೊಡ್ಯೂಸರ್? ನಾನೇ ಹೀರೋ, ನಾನೇ ಪ್ರೊಡ್ಯೂಸರ್, ಇವಳೇ ಹೀರೋಯಿನ್. ಡೈರೆಕ್ಟರ್ ಸರ್, ನೀವ್ ಅನ್ಕೊಂಡಿರೋ ಬಜೆಟ್ ಬಾರ್ಡರ್ ದಾಟಿದ್ರು ಪರವಾಗಿಲ್ಲ. ನಾನ್ ಇಂಜರಿ ಅಲ್ಲ, ಫಿಕ್ಸ್. ನಾಳೆಯಿಂದಲೇ ಪ್ರಾಕ್ಟೀಸ್ ಸ್ಟಾರ್ಟ್. ಇವಾಗ ಈ ಸೀನ್ ಎಂಡ್. ಔಟ್. ಹಲೋ. ಏನು ಹೋದಾಗಿಂದ ಒಂದ್ ಫೋನು ಇಲ್ಲ? ಹಾಗೇನಿಲ್ಲ ಅಮ್ಮ, ಫ್ರೆಂಡ್ ಜೊತೆ ಸ್ವಲ್ಪ ಬಿಸಿ ಇದ್ದೆ, ಅದಕ್ಕೆ ಕಾಲ್ ಮಾಡ್ಲಿಲ್ಲ ಅಷ್ಟೇ. ನಿಮ್ಗೆಲ್ಲ ಫ್ರೆಂಡ್ಸ್ ಗಳ ಜೊತೆ ಮಾತಾಡಕ್ ಟೈಮ್ ಇರುತ್ತೆ, ಪೇರೆಂಟ್ಸ್ ಜೊತೆ ಮಾತಾಡಕ್ಕೆ ಟೈಮ್ ಎಲ್ಲೋ ಇರುತ್ತೆ. ಮಾ ಮ್ಯಾಟ್ರ್ ಏನು ಅಂತ ಹೇಳಮ್ಮ ಸುಮ್ನೆ. US ಅಲ್ಲಿ ನಿಮ್ ತಂದೆ ಫ್ರೆಂಡ್ ಯೂನಿವರ್ಸಿಟಿ ಇದೆಯಂತೆ, ಮಾಸ್ಟರ್ ಡಿಗ್ರಿ ಅಲ್ಲಿ ಮಾಡ್ತೀಯಾ ಅಂತ ನಿಮ್ ತಂದೆ ಕೇಳ್ತಾ ಇದಾರೆ. ನೋ 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 ನೋ, ಅದ್ರ ಬಗ್ಗೆ ಮಾತೇ ಬೇಡ, ನನಗೆ ಇಂಟ್ರೆಸ್ಟ್ ಇಲ್ಲ. ಅದಲ್ವೋ? ನೋಡಮ್ಮ, ನಿನ್ನ ಬಿಟ್ಟು ನಾನು ಎಲ್ಲಿಗೂ ಹೋಗಲ್ಲ. ಅದ್ ಗೊತ್ತು ನನ್ಗೆ. ಸಮೀರಾ ಹೇಗೋ ಇದ್ದಾಳೆ? ಅವಳಿಗೇನಮ್ಮ, ಚೆನ್ನಾಗೇ ಇದ್ದಾಳೆ. ಅಭಿ, ಅವಳನ್ನ ಜಾಸ್ತಿ ಗೋಳುಕೋಬೇಡ್ವೋ? ಅಂದ್ರೆ ಅವಳನ್ನ ಗೋಳೈಕೊಂಡ್ರೆ ಪರವಾಗಿಲ್ವಾ? ಸರಿ ಸರಿ ಇಡಮ್ಮ, ನಾನು ಆಮೇಲೆ ಕಾಲ್ ಮಾಡ್ತೀನಿ, ಬಾಯ್. ಹುಚ್ಚ. ಎಸ್, ಜನರಿಗೆ ಹುಚ್ಚಿಡ್ಬೇಕು ನನ್ನ ಸಿನಿಮಾ ನೋಡಿ. ರಿಷಯ್ ಸರ್, ಲೊಕೇಶನ್ ಹಂಟಿಂಗ್ ಅಂದ್ರೆ ಏನಂತ ಗೊತ್ತೇನಾ? ಗೊತ್ತಿಲ್ಲ ಸರ್. ಯು ಫುಲ್ ಫಾಲೋ ಮೀ, ಯು ಫನ್ನಿ ಫೆಲೋ. ನಾನ್ ನಿಮ್ಮ ಹತ್ರ ಒಂದ್ ವಿಷಯ ಹೇಳ್ಬೇಕಾಗಿತ್ತು ಸರ್. ಏನ್ ಮಾತಾಡು? ಸರ್, ನಾನು ಸಮೀರನ ತುಂಬಾ ಲವ್ ಮಾಡ್ತಾ ಇದ್ದೀನಿ. ನೀವ್ ಹೇಗಾದ್ರೂ ಮಾಡಿ. ಸರ್ ಸರ್ ನಿಂತ್ಕೊಳ್ಳಿ ಸರ್. ಸರ್ ಏನು ಸರ್, ಅದು ನಾನು ಸಮೀರ. ರಿಷಯ್ ಸರ್, ಮಣಿ ಬಂದಂ ಬಹಿರ್ಮುಖಂ. ಹಂಗಂದ್ರೆ ಯಾವನಿಗೆ ಗೊತ್ತು? ನೋಡ ಸರ್, ಈ ಬಾಣನ ಅಲ್ಲಿ ಗುರಿ ಇಟ್ಟಿದ್ದೀನಿ. ಇದು ಅಲ್ಲಿವರೆಗೂ ಹೋಗುತ್ತಾ ಇಲ್ವಾ ಗೊತ್ತಿಲ್ಲ. ಒಂದ್ ವೇಳೆ ಅಲ್ಲಿ ಹೋಗ್ಲಿಲ್ಲ ಅಂದ್ರೆ ನೀನ್ ಅದನ್ನ ಅಲ್ಲಿವರೆಗೂ ಮುಟ್ಸ್ಬರ್ಬೇಕು. ರೆಡಿ ಸರ್? ಓಕೆ, ಅಲ್ಲಿ ಅಲ್ಲಿ ಸ್ಟ್ರೈಟ್, ಲೆಫ್ಟ್ ಲೆಫ್ಟ್, ಇನ್ನು ಮುಂದೆ ಹೋಗೋ. ಬ್ಲಾಡಿ ಫಾಲ್, ನಾದ್ವೆ, ತ್ರಿಶೂಲ ಬಂದ, ಮಲ್ಲೇಶ್ವರ. ರಿಷಯ್ ಸರ್, ಆಕಾಶ ಬಂದ. ಅಯ್ಯೋ ಸರ್, ಆಗಲ್ಲ ಸರ್, ನನ್ನಿಂದ ಆಗ್ತಾ ಇಲ್ಲ. ಪೂರ್ ಫೆಲೋ, ಇಟ್ಸ್ ಓಕೆ. ರಿಷಯ್ ಸರಿಯಾಗಿ ಕೇಳಿಸ್ಕೊ. ಸಾಂಗು, ಫೈಟು, ಮರ್ಡರ್, ಕ್ಲೈಮ್ಯಾಕ್ಸ್. ಸರ್, ಹಾಗಾದ್ರೆ ನನ್ನ ಲವ್ ಸೀನ್ಸ್ ಅದ್ ನನ್ನ ಇಷ್ಟ. ಸರ್,
ಪ್ಲೀಸ್ ಸರ್, ಹೇಗಾದ್ರೂ ಮಾಡಿ ನಮ್ ಲವ್ ಸೀನ್ ಜಾಸ್ತಿ ಇಡಿ ಸರ್. ಲೈಫ್ ಸರ್, ಲವ್ ಸರ್, ಸಮೀರಾ ಸರ್ ಆಲ್ರೆಡಿ ಲವ್ ಕ್ಲೈಮ್ಯಾಕ್ಸ್ ಅಲ್ಲಿ ಇದೆ. ಹೇಗಾದ್ರೂ ಮಾಡಿ ನೀವು ಇದಕ್ಕೆ ಹ್ಯಾಪಿ ಎಂಡಿಂಗ್ ಕೊಟ್ಟು ಶುಭಂ ಕಾರ್ಡ್ ಹಾಕ್ಬಿಡಿ ಸರ್. ರಿಷಿ ಸರ್ ಡೈರೆಕ್ಟರ್ ನೀನಾ ನಾನಾ? ನೀವೇ ಸರ್. ರಿಹರ್ಸಲ್ ಬಂದ್ ನೋಡು, ನಾನೇನು ಅಂತ ಗೊತ್ತಾಗುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ವಾಟ್ ಎ ಪ್ಲಾನಿಂಗ್ ಸರ್ಜೆ. ಹಾಲಿವುಡ್ ಫಿಲ್ಮ್ ಮೇಕರ್ಸ್ ನಿಮ್ನೆ ಫಾಲೋ ಮಾಡ್ಬೇಕು. ಡೆಮೋಗೆ ರಿಹರ್ಸಲ್ ಅಂದ್ರೆ ಇನ್ ಸಿನಿಮಾಗೆ ಏನ್ ಮಾಡ್ತೀರೋ? ಸರ್, ಇಫ್ ಯು ಡೋಂಟ್ ಮೈಂಡ್, ಇಲ್ಲೂ ನಿಮಗೆ ಛತ್ರಿ ಅವಸರನಾ? ಅಸಿಸ್ಟೆಂಟ್ಗೆ 1000 ರೂಪೀಸ್ ಪೇ ಮಾಡ್ತೀನಿ ಸರ್. ಸಾರ್ ನಿಮಗೆ ಬಾ. ಡೈರೆಕ್ಟ್ ಅಂದ್ರೆ ಕೈಯಲ್ಲಿ ಮೈಕ್ ಇರ್ಬೇಕು, ಭುಜದ ಮೇಲೆ ಟವಲ್ ಇರ್ಬೇಕು, ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಹಾಕಿರ್ಬೇಕು, ತಲೆ ಮೇಲೆ ಕ್ಯಾಪ್ ಇರ್ಬೇಕು, ಅದ್ರ ಮೇಲೆ ಅಸಿಸ್ಟೆಂಟ್ ಕೊಡೆ ಹಿಡಿದಿರ್ಬೇಕು ಸರ್. ಇದೆಲ್ಲ ಇದ್ರೇನೆ ಡೈರೆಕ್ಟರ್ ಅನ್ನೋದು ಸರ್, ಇಲ್ಲಾಂದ್ರೆ ಡಮ್ಮಿ ಪೀಸ್ ಅಂತಾರೆ. ಎಸ್ ಎಸ್ ಯು ಆರ್ ರೈಟ್. ಯು ಬ್ಲಡಿ ಫುಲ್ ಇಡಿಯಟ್ ಸ್ಕೌಂಡ್ರಲ್ ರಾಸ್ಕಲ್ ಗೋ ಔಟ್. ಓಕೆ ಸರ್. ಸರ್ ಅದು ಔಟ್ ಔಟ್. ಅದಕ್ಕೆ ನನ್ನ ಫ್ರೆಂಡ್ಗೆ ಹೇಳಿದೆ ಟರ್ಕಿ ಟಿಕೆಟ್ ಹಾಕು ಅಂತ. ಓಕೆ ಸರ್, ಕೂಲ್ ಡೌನ್. ಓಕೆ ಎಸ್. ಓಕೆ ಅಭಿ, ಐ ಲೈಕ್ ಯು ಅಂಡ್ ಐ ಲವ್ ಯು. ಥ್ಯಾಂಕ್ ಯು ಸರ್. ನೀನ್ ಇಲ್ಲೇ ಎಲ್ಗೂ ಸರಿ ಸರ್. ರೆಡಿ ರೆಡಿ ಸಪಕ್. ಓಕೆ, ಎಲ್ಲರಿಗೂ ಸೀನ್ ಗೊತ್ತಲ್ಲ? ಹೀರೋ ಆ ಕಡೆಯಿಂದ, ಹೀರೋಯಿನ್ ಈ ಕಡೆಯಿಂದ, ಅವ್ರಿಬ್ರು ಸೇರ್ಸಕ್ಕೆ ಸೆಕೆಂಡ್ ಹೀರೋ ಸೆಕೆಂಡ್ ಹೀರೋಯಿನ್. ಹೌದು, ಅವ್ರಲ್ಲಿ ರಿಷೈ ಏನ್ ಮಾತಾಡ್ತಾ ಇದೀರಾ ಸರ್? ಸೀನ್ಗೆ ಏನ್ ಬೇಕೋ ಅದನ್ನೇ ಕೇಳ್ತಾ ಇದ್ದೀನಿ ಮ್ಯಾನ್. ನೀನೇನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಹೊರಗಡೆಯಿಂದ ನೋಡಿದ್ರೆ ಸಿಂಪಲ್ ಸತಿ ಸಾವಿತ್ರಿ ತರ ಕಾಣಿಸ್ತೀನಿ, ಒಳಗಡೆ ಇಳಿದು ನೋಡಿದ್ರೆ ಸನ್ನಿ ಲಿಯೋನ್ ಸ್ಟೈಲ್ ನ ತುಂಬಿ ತುಳುತ್ತಾ ಇರ್ಬೇಕು. ಡೆಮೋಗೋಸ್ಕರ ಡಮ್ಮಿಂಗ್ ಕರೆಸ್ತೀಯೋ ಅಥವಾ ಮುಂಬೈಯಿಂದ ಒರಿಜಿನಲ್ ಇಳಿಸ್ಲೋ? ಸರ್ ಡೋಂಟ್ ವರಿ ಸರ್, ನಾನ್ ಕರೆಸ್ತೀನಿ. ಎಲ್ಲೋ ಏನೋ ಮಿಸ್ ಹೊಡಿತಾ ಇದಲ್ಲ. ಛಿ, ಛಿ. ಸ- ನಿನ್ ಇಂಟರ್ನಲ್ ಎಕ್ಸ್ಟರ್ನಲ್ ಫೀಲಿಂಗ್ಸ್ ಎಲ್ಲ ನನ್ಗೆ ಅರ್ಥ ಆಯ್ತು. ಸಖತ್ತಾಗಿ ಯೂಸ್ ಮಾಡ್ಕೊತೀನಿ. ಧಾರಾಳವಾಗಿ ಯಾವಾಗ ಬೇಕಾದ್ರೂ. ನಾನು ಹೇಳಿದ್ದು ಪರ್ಫಾರ್ಮೆನ್ಸ್ ಬಗ್ಗೆ. ರಿಷಿ ಸರ್, ಹೀರೋಯಿನ್ ಓಕೆ, ಹೀರೋ ಇಲ್ಲಿ ಸರ್ ಇಟ್ಸ್ ಓಕೆ, ನಾನೇ ಕರೆಸ್ತೀನಿ. ಗೋವಿಂದ ಗೋವಿಂದ ಎಸ್ ಸರ್. ನೋಡು, ಇವಳೇ ನಿನ್ ಹೀರೋಯಿನ್, ನೀನೇ ಹೀರೋ. ಗೋವಿಂದ ಇಲ್ಲಿ ಕೇಳಿಸ್ಕೊ. ನೋಡು ಸರ್, ರಿಷಿ ಸಮೀರನ್ನ ಒಂದ್ ಮಾಡೋದಕ್ಕೆ ನೀವಿಬ್ರು ಪಾರ್ಕಲ್ಲಿ ಮೀಟಿಂಗ್ ಇಟ್ಕೊಂಡಿರಿ ಸರ್. ಅದೇ ಸಮಯದಲ್ಲಿ ಹೀರೋಯಿನ್ ಫಾದರ್ ಬರ್ತಾರೆ. ಸರ್, ಹೀರೋಯಿನ್ ಫಾದರ್ ಬಂದ್ರು. ಏನ್ ನಡೀತಾ ಇದೆ ಇಲ್ಲಿ? ಎಸ್, ಈ ಸಿನಿಮಾದಲ್ಲಿ ನೀನೇ ಇವಳು ಫಾದರ್, ಇವಳೇ ನಿನ್ ಡಾಟರ್. ಓಕೆ? ಅಯ್ಯೋ ಅಯ್ಯೋ ಗೂಬೆ ನನ್ನ ಮಗನೇ, ಅವಳು ನನ್ನ ಎಂಟಿ ಕಣೋ, ಇದಕ್ಕೆ ನಾನು ಒಪ್ಪಲ್ಲ. ಓಕೆ, ಶೂಟಿಂಗ್ ಕ್ಯಾನ್ಸಲ್. ಡೈರೆಕ್ಟರ್ ಸರ್, 1 ಮಿನಿಟ್. ಬಲರಾಮಣ್ಣ ನಿಂತ್ಕೊಳ್ಳಿ ಅಣ್ಣ. ಅಣ್ಣ ಅಣ್ಣ, ಲವ್ ಅಣ್ಣ, ಲೈಫ್ ಅಣ್ಣ, ರೀ ಏನು ಅಂದ್ರೆ ಪ್ಲೀಸ್ ಅಣ್ಣ. ಅದು ರೀ ನನಗೊಂದೇ ಒಂದು ಆಸೆ ರೀ, ಬೆಳ್ಳಿ ಪರದೆ ಮೇಲೆ ಕಾಣೋದು ರೀ. ರೀ, ನಿಮ್ ಹೆಂಡತಿನ ಬೆಳ್ಳಿ ಪರದೆ ಮೇಲೆ ನೋಡೋದಿಕ್ಕೆ ನಿಮಗಿಷ್ಟ ಇಲ್ಬೇಡ್ರಿ? ಅಯ್ಯೋ ತಾಯಿ, ಇವತ್ತಿನವರೆಗೂ ನನ್ನ ಹತ್ರ ಏನು ಕೇಳಿಲ್ವೇ? ಇವತ್ತಿದನ್ನು ಕೇಳ್ಬಿಟ್ಟೆ. ಅದು ಏನು ಬೇಕಾದ್ರೆ ಮಾಡ್ಕೊಂಡು. ಇಲ್ಲಿಗೆಲ್ಲ ಮಾಡ್ತಿದ್ ಮೈನಿಂಗ್ಗೆ ಲೀಗಲ್ ಆಗಿ ಡಿಗ್ಗಿಂಗ್ ಮಾಡೋದಕ್ಕೆ ಪರ್ಮಿಷನ್ ಸಿಕ್ದಂಗಾಯ್ತು. ಡೋಂಟ್ ವರಿ ಮುದ್ಕ, ನೀನ್ ಹೆಂಡತಿಯಲ್ಲಿ ನೀನ್ ನೋಡಿದ್ರೆ ಆಂಗಲ್ಸ್ ಎಲ್ಲ ಆನ್ ಸ್ಕ್ರೀನ್ ತೋರಿಸ್ತೀನಿ.
ನನ್ನೇ ಗೂಬೆ ನನ್ನ ಮಗ ಅಂತೀಯ ನೋಡ್ಬಿಟ್ಟು ಫ್ಯೂಸ್ ಎದುರು ಹೋಗ್ಬೇಕು. ರೆಡಿ 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 ರೆಡಿ. ಹೀರೋ ಹೀರೋಯಿನ್ ಪೊಸಿಷನ್ಗೆ ಬನ್ನಿ. ಹೀರೋಯಿನ್ ಈ ಕಡೆ, ಹೀರೋ ನೀನ್ ಈ ಕಡೆ. ಶಾರ್ಟ್ ಏನ್ ಗೊತ್ತಾ? ಹೀರೋ ಹೀರೋಯಿನ್ ತುಂಬಾ ದಿನದ ಮೇಲೆ ಪಾರ್ಕಲ್ಲಿ ಮೀಟ್ ಆಗ್ತಾ ಇರ್ತಾರೆ. ಹೀರೋ ಸ್ಲೋ ಮೋಷನ್ ಅಲ್ಲಿ ಆ ಕಡೆಯಿಂದ ಓ ಅನ್ಕೊಂಡ್ ಬರ್ತಾನೆ. ಹೀರೋಯಿನ್ ಈ ಕಡೆಯಿಂದ ಆ ಅನ್ಕೊಂಡ್ ಬರ್ತಾನೆ. ಹೀರೋ ಆ ಕಡೆಯಿಂದ ಬರ್ತಾನೆ, ಹೀರೋಯಿನ್ ಈ ಕಡೆಯಿಂದ. ಹೀರೋ ಆ ಕಡೆಯಿಂದ, ಹೀರೋಯಿನ್ ಈ ಕಡೆಯಿಂದ. ಇಬ್ರು ಸ್ಲೋ ಮೋಷನ್ ಅಲ್ಲಿ ಬಂದು ಫೀಲಿಂಗ್ಸ್ ನ ತಡ್ಕೊಳಕ್ ಆಗ್ಲಾರ್ದೆ ಒಬ್ಬರನ್ನೊಬ್ರು ಗಟ್ಟಿಯಾಗಿ ತಪ್ಕೊಂಡು ಕಿಸ್ ಕೊಡ್ತಾ ಇದ್ರೆ ರೌಂಡ್ ಟ್ರಾಲಿ ಗರ 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 ಅಂತ ತಿರುಗ್ತಾ ಇರುತ್ತೆ. ಚಿಮ್ಮಿ ಚಿಪ್ಪು ಝುಯ್ ಅಂತ ರೆಕಾರ್ಡ್ ಮಾಡ್ತಾ ಇರುತ್ತೆ. ಡ್ರೋನ್ ಮೇಲ್ಗಡೆಯಿಂದ ಡರ್ ಅಂತ ರೆಕಾರ್ಡ್ ಮಾಡ್ತಾ ಇರುತ್ತೆ. ಟೋಟಲ್ 25 ಕ್ಯಾಮರಾಸ್. ಈ ಶಾಟ್ ಮಿನಿಮಮ್ 5 ಮಿನಿಟ್ಸ್ ಬರುತ್ತೆ. ಈ ಶಾಟ್ ನೋಡೋದಕ್ಕೆ ಥಿಯೇಟರ್ಗೆ ರಿಪೀಟ್ ಆಡಿಯನ್ಸ್ ಬರ್ತಾರೆ. ಹಂಗ್ ಮಾಡ್ತೀನಿ ಈ ಶಾಟ್ ನ. ಸರ್ ನೀವು ಸೂಪರ್ ಸರ್, ನೀವು ಗ್ರೇಟ್, ನೀವು ಸೂಪರ್ ಸರ್. ಸುಮ್ಮನೆ ಸರ್, ಕಣ್ಣಲ್ಲಿ ಕಣ್ಣಂತೆ, ಹಗ್ಗಂತೆ, 5 ನಿಮಿಷ ಕಿಸ್ ಅಂತೆ. ನೀವೆಲ್ಲಿ ನಿಮ್ ಇಮ್ಯಾಜಿನೇಷನ್ ಇಲ್ಲಿ, ನಿಮ್ ಫೀಲ್ ಫುಲ್ ಫೀಲ್ ಯಾರು ಮಾಡ್ತಾರೆ ಬಿಡಿ ಸರ್. ಅಷ್ಟು ಗಟ್ಸ್ ಅಂತ ಇಲ್ಲಿ ಯಾರಿಗೂ ಇಲ್ಲ. ಅಂದ್ರೆ ನಾನು 1 ವರ್ಷದಿಂದ ಕ್ರಿಯೇಟಿವ್ ಆಗಿ ಕಾಂಪೋಸ್ ಮಾಡಿ ಶಾಟ್ ವೇಸ್ಟ್. ಓ ಮೈ ಗಾಡ್, ಓ ಮೈ ಗಾಡ್. ಸರ್ ಹಗ್ಗಾದ್ರೂ ಸರಿ ಕಿಸ್ ಆದ್ರೂ ಸರಿ ಫಸ್ಟ್ ನೈಟ್ ಸೀನ್ ಪಬ್ಲಿಕ್ ಅಲ್ಲಾದ್ರೂ ಸರಿ ನಿಮ್ ಫೀಲ್ ನ ಫುಲ್ ಫಿಲ್ ಮಾಡೋಕೆ ನಾನು ರೆಡಿ ಸರ್. ಇಡ್ರಿ ಸರ್ ಶಾಟ್. ಇದಪ್ಪ ಡೆಡಿಕೇಶನ್ ಅಂದ್ರೆ, ಇದು ಕಾನ್ಫಿಡೆನ್ಸ್ ಲೆವೆಲ್ ಅಂದ್ರೆ. ರೆಡಿ ಪೊಸಿಷನ್ ಆಕ್ಷನ್. ಕಟ್. ಎಲ್ಲ ಇವತ್ತೇ ಮಾಡಕ್ ಹೋಗಿ ಏನಾದ್ರೂ ಡ್ಯಾಮೇಜ್ ಆಗೋದ್ರೆ ಕಷ್ಟ. ಇವತ್ತಿಗೆ ಸಾಕು, ಮಿಕ್ಕಿದ್ದು ನಾಳೆ. ಇವಾಗ ಜಸ್ಟ್ ಪ್ಯಾಕ್ ಅಪ್. ಸರ್ ಏನ್ ಶಾರ್ಟ್ ಕಂಪೋಸಿಂಗ್ ಸರ್, ಮೈಂಡ್ ಬ್ಲೋಯಿಂಗ್ ಸರ್. ಹಗ್ಗು ಕಿಸು ರೌಂಡ್ ಟ್ರಾಲಿ ಇದೆಲ್ಲ ಕೇಳ್ತಿದ್ದಂಗೆ ಅದು ಹಂಗೆ ಎದ್ದಿದ್ಬಿಡ್ತು ಸರ್. ರೂಮ ಸರ್, ರೂಮ. ಸರ್ ನಿಮ್ಗೊಂದು ನಿಜ ಹೇಳ, ಸ್ಟಾರ್ಟಿಂಗು ನೀವ್ ಹೇಳಿರೋ ಸಿನಿಮಾ ಬಜೆಟ್ ಕೇಳಿ ಈ ಕ್ಯಾಪೂರ್ ನನ್ ಮಗನ್ಗೆ ಯಾರು ಅಷ್ಟೊಂದು ಇನ್ವೆಸ್ಟ್ ಮಾಡ್ತಾರೆ ಅನ್ಕೊಂಡೆ. ಯಾವಾಗ ನೀವು ಒಂದೇ ಶಾಟ್ ನ ನೋಡೋಕೆ ಥಿಯೇಟರ್ಗೆ ರಿಪೀಟ್ ಆಡಿಯನ್ಸ್ ಬರ್ತಾರಂದ್ರು ಆವಾಗ ಕನ್ಫರ್ಮ್ ಆಯ್ತು ಸರ್ ನನಗೆ, ನೀವು ಮಾಡೋ ಸಿನಿಮಾಗೆ 1000 crores ಶಾರ್ಟೇಜ್. ನಿಮ್ಮನ್ನ ನಂಬಿ ಅಷ್ಟು ಇಟ್ಟಿಲ್ಲ ಅಂದ್ರೆ ಅವ್ರ ಪ್ರೊಡ್ಯೂಸರೇ ಅಲ್ಲ. ಎಸ್, 6 years ಇಂದ ಸೀಕ್ರೆಟ್ ಆಗಿ ಒಂದು ಕ್ರಿಯೇಟಿವ್ ಶಾರ್ಟ್ ಕಂಪೋಸ್ ಮಾಡಿದ್ದೀನಿ. ಈಗ ಹೇಳ್ತೇನೆ ಕೇಳು. ಬಟ್ ಈ ಸೀಕ್ರೆಟ್ ನ ಎಲ್ಲೂ ಲೀಕ್ ಮಾಡಬಾರ್ದು. ಪ್ರಾಮಿಸ್? ಪ್ರಾಮಿಸ್. ಒಂದು ದೊಡ್ಡ ಆಕಾಶ, ಅದರಲ್ಲಿ ಒಂದು ದೊಡ್ಡ ಏರೋಪ್ಲೇನ್ ಬುಡು 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 ಅಂತ ಫ್ರೇಮ್ ಎಂಟರ್ ಆಗುತ್ತೆ. ಮೇಲ್ಗಡೆ ಸುಸ್ತಾಗಿರೋ ಒಂದು ಕಾಗೆ ಹಾಗೇ ಹಾಕೊಂಡು ಹಂಗೆ ಏರೋಪ್ಲೇನ್ ಮೇಲೆ ಬಂದು ಲ್ಯಾಂಡ್ ಆಗುತ್ತೆ. ರಪಕ್ ಅಂತ ಒಂದು ಹೆಲಿಕಾಪ್ಟರ್ ಹಾಗೇ ಟಾಪ್ ಆಂಗಲ್ ಅಲ್ಲಿ ಆ ಕಾಗೆನ ಶೂಟ್ ಮಾಡ್ತಾ ಇರುತ್ತೆ. ಆಗ ಇನ್ನೂ 5 ಹೆಲಿಕಾಪ್ಟರ್ಗಳು ಅದೇ ಕಾಗೆನ ಶೂಟ್ ಮಾಡ್ತಾ ಇರುತ್ತೆ. ಆ ಕಾಗೆ ಆ 5 ಹೆಲಿಕಾಪ್ಟರ್ಗಳಿಗೆ ಒಂದು ಲುಕ್ ಕೊಟ್ಟು ಸಪಕ್ ಅಂತ ರೆಕ್ಕೆ ತೆಗೆದು ಟಪಕ್ ಅಂತ ಹಂಗೆ ಪಲ್ಟಿ ಹೊಡೆದು ಹಂಗೆ ಹಾರೋಗ್ಬಿಡುತ್ತೆ. ಇದು ನನ್ನ ಕ್ರಿಯೇಟಿವಿಟಿ. ಅಬ್ಬಬ್ಬಬ್ಬಬ್ಬ, ಅದ್ರೋಗಿದೆ ಸರ್. ಕಾಗೆಗೆ ಆ ರೇಂಜ್ ಕಂಪೋಸ್ ಮಾಡಿದೀರಾ ಅಂದ್ರೆ ಇನ್ನ ನನ್ ಲೋಗೆ ಯಾವ ರೇಂಜ್ ಕಂಪೋಸ್ ಮಾಡಿರ್ತೀರಾ ಅಂತ ತುಂಬಾ ಎಕ್ಸೈಟ್ ಅಲ್ಲಿ ಕಾಯ್ತಿದ್ದೀನಿ ಸರ್. ಆಗ್ಲೇ ಮಾಡ್ಬಿಟ್ಟಿದ್ದೀನಿ ಸರ್. ತಗೊಳ್ಳಿ ಸರ್, ನೀವು ಚೆನ್ನಾಗಿರ್ಬೇಕು ಸರ್. ಈ ಏಟಿಗೆ ನನ್ನ ಲವ್ ಸಕ್ಸಸ್ ಆಗ್ಬಿಡ್ಬೇಕು. ಹೇಳಿ ಸರ್ ಬೇಗ, ತುಂಬಾ ಎಕ್ಸೈಟ್ ಅಲ್ಲಿ ಇದ್ದೀನಿ, ಬೇಗ ಹೇಳಿ ಸರ್. ಟೈಟಾನಿಕ್ ಗಿಂತ ಒಂದು ದೊಡ್ಡ ಶಿಪ್, ಒಂದು ಚಿಕ್ಕ ಶಿಪ್ ಆಗ್ಬೋದು. ಒಂದು ದೊಡ್ಡ ಸಮುದ್ರದಲ್ಲಿ ಮುಳುಗ್ತಾ ಇರುತ್ತೆ. ಹೀರೋಯಿನ್ ಕೂಡ ಅದರಲ್ಲೇ ಇರ್ತಾಳೆ, ಅವಳು ಮುಳುಗ್ತಾ ಇರ್ತಾಳೆ. ಅಯ್ಯೋ, ಆಗ ನಮ್ ಹೀರೋ ನೀನೆ ಸ್ಲೋ ಮೋಷನ್ ನಲ್ಲಿ ಓಡ್ ಬಂದು ಹಂಗೆ ಡೈ ಹೊಡೆದು ಹೀರೋಯಿನ್ ಕಾಪಾಡ್ತೀಯ. ಆಮೇಲೆ ಹೀರೋಯಿನ್ಗೆ 2 ಮದ್ವೆ 4 ಮಕ್ಕಳು, ಹ್ಯಾಪಿ ಎಂಡ್. ಸರ್ ಮತ್ ನಾನು ನೀನಲ್ಲೇ ಸತ್ಯಲ್ಲ. ಚಿ 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 ಸರ್, ಸಾಯೋದಲ್ಲ ಬೇಡ ಸರ್, ಬದುಕ್ಸಿ ಸರ್. ಪ್ಯಾಕರ್ ನನ್ನ ಮಗನೇ, ನೀನ್ ಬದುಕಿದ್ದು ಅವ್ರ ಜೊತೆ ಸಂಸಾರ ಮಾಡೋದಕ್ಕೋಸ್ಕರ ನಾನು ಪಾರ್ಟ್ 1 ಪಾರ್ಟ್ 2 ಪಾರ್ಟ್ 3 ಸಿನಿಮಾಗಳು ತೆಗಿತಾ ಕೂತ್ಕೋಬೇಕಾ? ಬ್ಲಡಿ ಫುಲ್. ಸರ್ ಅದಲ್ಲ ಸರ್, ಲವ್ ಸರ್, ಲೈಫು ಸರ್. ರೇಷೆ ಕಮ್ ಆನ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಫೀಲಿಂಗ್ಸ್ ಮ್ಯಾನ್. ನೀನು ಸಮೀರಾ ಈ ಜನ್ಮಕ್ಕೆ ಮಾತ್ರ ಅಲ್ಲ, ಇನ್ನು 10 ಜನ್ಮಕ್ಕೆ ಅಂಟ್ಕೊಂಡೇ ಇರಬೇಕು. ಆ ತರ ಶಾರ್ಟ್ಸ್ ಕಂಪೋಸ್ ಮಾಡ್ತೀನಿ. ಅದು ಲವ್ ಆಗಿರ್ಲಿ, ಕಿಸ್ ಆಗಿರ್ಲಿ, ಹಗ್ ಆಗಿರ್ಲಿ. ಸರ್ ನೀವು ಇಷ್ಟ ಹೇಳಿದ್ರಲ್ಲ ಸಾಕು ಸರ್, ನಾನು ಫುಲ್ ಪ್ರಿಪೇರ್ ಆಗಿ ಬಂದ್ಬಿಡ್ತೀನಿ.
ಕಟೆ ಬ್ರಷ್ ಫ್ರೆಶಾ ಇತ್ತು. ಸಮೀರಾ, ಇವತ್ ನನ್ನ ಪರ್ಫಾರ್ಮೆನ್ಸ್ ನೋಡಿದ್ರೆ ನೀನ್ ಕಳೆದೋಗ್ಬೇಕು. ನೈಟ್ ಎಲ್ಲ ಹಂಗ್ ಪ್ರಾಕ್ಟೀಸ್ ಮಾಡಿದೀನಿ ಗೊತ್ತಾ. ನಾನ್ ಹೇಳೋ ಪ್ರತಿಯೊಂದು ಡೈಲಾಗ್ನು ನೀನ್ ಕೇಳಿದ್ರೆ ನಿನ್ ಹಾರ್ಟ್ ಆಚೆ ಬಂದು ಹಕ್ಕಿ ತರ ಎಗರೋಗುತ್ತೆ ಗೊತ್ತಾ. ಏ ಮ್ಯಾನೇಜರ್ 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 ಸರ್, ಬಂದೆ ಬಂದೆ ಸರ್. ಸರ್ ಮ್ಯಾನೇಜರ್ ಕೂಡ ನೀನೇನಾ? ಅಂದ್ರೆ ಹೀರೋ ಕಮ್ ಪ್ರೊಡ್ಯೂಸರ್ ಕಮ್ ಮ್ಯಾನೇಜರ್ ಎಲ್ಲ ನೀನೆ. ಓಹೋ ಸೂಪರ್ ಸೂಪರ್. ಏಯ್ ಫಸ್ಟ್ ಆಗಿ ಎಲ್ಲ ರೆಡಿ ಇರೋಣ. ಸರಿ ಸರ್. ಟೀ ಕೊಡೋ ಲೆವೆಲ್ ಬಂದ್ಬಿಟ್ಟ. ಏನ್ ಸರ್ ಚರಿತ್ರೆನೇ ಸೃಷ್ಟಿ ಮಾಡಂಗಿದ್ದೀರಾ? ಏಯ್ ಮಸ್ಕ ಹೊಡಿಬೇಡ. ಫಸ್ಟ್ ಆಫರ್ ನಿನಗೆ ಕೊಟ್ಟಿದ್ದೆ, ನೀನ್ ಆಕ್ಸೆಪ್ಟ್ ಮಾಡ್ಲಿಲ್ಲ. ರಿಷಿಗೆ ಹೇಳಿದೆ, ಬಂಪರ್ ಆಫರ್ ತಗೊಂಡ. ನಿನಗೆ ಬೇಕಾದ್ರೆ ಒಂದು ಡ್ಯೂಕ್ ಕ್ಯಾರೆಕ್ಟರ್ ಕೊಡ್ತೀನಿ, ಮಜಾ ಮಾಡು ಬಾ. ಸಾರ್ ಥ್ಯಾಂಕ್ ಯು ಸರ್, ನನ್ ಜನ್ಮಕ್ಕೆ ಇಷ್ಟ ಸಾಕು ಸರ್. ಅದು ನಿಮ್ ಡೈರೆಕ್ಷನ್ ಅಲ್ಲಿ. ಅಯ್ಯೋ ಪಾಪ ಪ್ರೊಡ್ಯೂಸರೇ ಎಲ್ಲಾ ಕೆಲ್ಸನೂ ಮಾಡ್ತಿದ್ದಾರೆ. ನಮ್ ಸಿನಿಮಾ ಅಲ್ವಾ ಸಮೀರಾ, ಎಲ್ಲ ನಾವೇ ನೋಡ್ಕೋಬೇಕು. ಏ ಅಲ್ಲೋಡು, ಏನೇನೋ ಗುಸು ಗುಸು ಮಾತಾಡ್ತಾ ಡೈರೆಕ್ಟರ್ಗೆ ಅಭಿ ಏನೋ ಫಿಟ್ಟಿಂಗ್ ಇಡ್ತಿದ್ದಾನೆ. ಲವರ್ಸ್ ಗಳ ಮಧ್ಯೆ ಇಂಥ ವಿಲನ್ಗಳು ಕಾಮನ್ ಅಲ್ವಾ ಸಮೀರಾ. ಸರ್ ಹುಡುಗಿರು ಕಂಡ್ರೆ ಸಾಕು ಸುರಿಸ್ಕೊಂಡು ನಿಂತ್ಬಿಡ್ತಾರೆ. ಒಂದೇ ಸರ್, ಟೀ ತಗೊಳ್ಳಿ ಸರ್. ಫಸ್ಟ್ ಅಭಿ ಕಡೆ ತಗೋ. ಸರ್ ಟೀ ಎಲ್ಲ ಕುಡಿಯಲ್ಲ, ಬರೀ ಬೂಸ್ಟ್ ಬೋರ್ನ್ವಿಟಾ. ಸರ್ ಇದು ಹೋಟ್ಲ್ ಅಲ್ಲ ಸರ್. ಡ್ಯೂಕ್ ಕ್ಯಾರೆಕ್ಟರ್ ಜಾಸ್ತಿ ಡಿಮಾಂಡ್ ಮಾಡಬಾರ್ದು, ಕೊಟ್ಟಿದ್ದು ಕುಡಿಬೇಕು ಅಷ್ಟೇ. ಓಕೆ ಸರ್ ಓಕೆ. ಓಕೆ ಕ್ಯಾಮ್ರಾಮನ್ ಅಲ್ಲಿ ಸರ್ ಇಲ್ಲೇ. ಓ ನೀನಾ? ಟರ್ಕಿಯಿಂದ ಟಾಮ್ ಕ್ರೂಸ್ ನ ಕರ್ಸ್ಬೇಕಂತಿದ್ದೆ. ಓಕೆ ಕಾಂಪ್ರಮೈಸ್ ಕಾಂಪ್ರಮೈಸ್. ಎಲ್ಲೋಡಿ ಅವಳು. ಏಯ್ ಫಾದರ್, ಎಲ್ಲೋ ನಿನ್ ಡಾಟರ್? ಸರ್ ಬಂದು ನೋಡಿ ಸರ್. ಸಪಕ್ ಸಪಕ್ ಸುಮ್. ಏ ಡೈರೆಕ್ಟ್ರೆ, ನನ್ ದೇವತೆನ ದೇವದಾಸಿ ಮಾಡ್ಬಿಟ್ಟಿಯಲ್ಲೋ ಮುಂಡೆ ಮಗಲೇ. ನಾನ್ ಮುಂಚೆನೆ ಹೇಳಿದ್ದೆ ಕ್ಯಾರೆಕ್ಟರ್ ಡಿಮಾಂಡ್ ಮಾಡುತ್ತೆ. ನಾನು ಯಾವಾಗ್ಲೂ ಅನ್ಕೊಂಡಿದ್ದಕ್ಕಿಂತ ಜಾಸ್ತಿನೇ ತೋರಿಸ್ತೀನಿ. ಅದಕ್ಕೆಲ್ಲ ನಾನು ಒಪ್ಪಕ್ಕಿಲ್ಲ. ರಿಷಿ, ಫಾದರ್ ಕ್ಯಾರೆಕ್ಟರ್ ತುಂಬಾ ಡಿಸ್ಟರ್ಬ್ ಮಾಡ್ತಾ ಇದೆ. ಶೂಟಿಂಗ್ ಕ್ಯಾನ್ಸಲ್. ಅಯ್ಯೋ ಸರ್. ಅಣ್ಣ ಅಣ್ಣ ನಿಂತ್ಕೊಳ್ಳಿ ಅಣ್ಣ. ಅಣ್ಣ ಲವ್ ಅಣ್ಣ, ಲೈಫ್ ಅಣ್ಣ, ಪ್ಲೀಸ್ ಅಣ್ಣ. ರೀ ಇದು ನನ್ ಬೆಳ್ಳಿ ಪರದೆ ಕನ್ಸು ರೀ. ನನ್ಸಾಗೋದು ನಿಮಗಿಷ್ಟ ಇಲ್ವೇನ್ರಿ? ಏನಂದ್ರೆ ಇದೇ ನನ್ ಕೊನೆ ಕೋರಿಕೆ. ತೀರ್ಸಲ್ವೇನ್ರಿ? ಆಯ್ತು ಆಯ್ತು, ನಡೀಲಿ ನಡೀಲಿ. ಏ ಡೈರೆಕ್ಟ್ರೆ, ಮಾಡೋ ಶೂಟಿಂಗ್. ನೋಡಿ ಸೀನ್ಗೆ ಶಾರ್ಟು. ಏ ಬನ್ನಿ ನೋಡಿಲಿ, ಸೀನ್ ಗೊತ್ತಲ್ಲ, ಅಂಟ್ಕೊಂಡ್ಬಿಡಿ ದೂರ ಕರೆಕ್ಟ್ ನಿಂತ್ಕೊಂಡು ಕೆಲಸ. ಹೀರೋ ಹೀರೋಯಿನ್ ಆ ಕಡೆ ಇರ್ತಾರೆ. ಗೋವಿಂದು ಅವನ ಲವರ್ ಇಲ್ಲಿರ್ತಾರೆ. ಏಯ್ ಫಾದರ್ ಆಫ್ ದಿ ಡಾಟರ್, ನೀನ್ ಈ ಸೀನಲ್ಲಿ ಇಲ್ಲ, ಇಲ್ಲೇ ಮೊಟ್ಟೆ ಇಡ್ತಿದ್ಯಾ? ಫ್ರೇಮ್ ಔಟ್. ಡೈರೆಕ್ಟ್ರೆ, ಶೂಟಿಂಗ್ ಮುಗಿಲಿ, ನೀನ್ ನೋಡ್ಕೋತೀನಿ. ಎಲ್ಲರೂ ಸರಿಯಾಗಿ ನಿಂತ್ಕೊಂಡು ಕೇಳಿಸ್ಕೊಳ್ಳಿ. ಸೀನ್ ಗೊತ್ತಲ್ಲ, ಹೀರೋಯಿನ್ ಆ ಕಡೆಯಿಂದ ಓ ಅನ್ಕೊಂಡ್ ಬರ್ತಾಳೆ, ನಮ್ ಹೀರೋ ಈ ಕಡೆಯಿಂದ ಅನ್ಕೊಂಡು ಓಡ್ ಬರ್ತಾನೆ. ಇನ್ನೇನ್ ಇಬ್ರು ಒಬ್ರಿಗೊಬ್ರು ಹತ್ರ ಬಂದು ಅಂಟ್ಕೋಬೇಕು ಅನ್ನೋಷ್ಟರಲ್ಲಿ ನಮ್ ಹೀರೋಯಿನ್ ತನ್ನ ಕಾಲಲ್ಲಿರೋ ಕೆರಳ ತೆಗೆದು ನಮ್ ಹೀರೋಗೆ ರಪ 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 ಅಂತ ಹೊಡ್ಬಿಡ್ತಾಳೆ. ಸೂಪರ್ ಸರ್, 100% ರಿಪೀಟ್ ಆಡಿಯನ್ಸ್ ಪಕ್ಕ. ಎಸ್ ಎಸ್ ಯು ಆರ್ ರೈಟ್. ಎಸ್ ಓ ಶಿಟ್ ಅಭಿ. ಓಕೆ ಸರ್. ಇವಳೇ ಅಭಿನಯ ನೋಡ್ತಾ ಇದ್ದಾಳೆ. ಓಕೆ ಪೊಸಿಷನ್. ಎಸ್. ಏಯ್ ಚೇರ್ ಕೊಡ ಛತ್ರಿ.
ಆಕ್ಷನ್. ಡಾಕ್ಟರ್ ಹೇ ಫಾದರ್ ನೋಡೋ ನಿನ್ ಪಾರ್ಟ್ನರ್ನ. ಏ ಗೋಬೆ, ಅವಳಕ್ಕೆ ನಿನ್ ಪಕ್ಕದಲ್ಲಿ ಕೂರ್ಸ್ಕೊಂಡಿದ್ಯಾ? ಕಳ್ಸ ಅವಳ ಈ ಕಡೆ. ಕಿತ್ತೋಗ್ತವೆ. ಓಕೆ ಓಕೆ, ಅದೆಲ್ಲ ಯಾಕೆ? ಏ ಕ್ಯಾಮ್ರಾಮನ್ ಕೇಳಿಲಿ, ಕ್ಯಾಮ್ರಾ ಆ ಕಡೆ ಇತ್ತು. ಓಕೆ ಸರ್. ಏ ಗೋವಿಂದು, ನೀವಿಬ್ರು ಈ ಕಡೆ ಬರ್ಬೇಕು. ಇಬ್ರು ಒಬ್ರು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇರ್ಬೇಕು. ಓಕೆ, ಕಣ್ಣಲ್ಲಿ ಕಣ್ಣು ಮಾತ್ರ ಇಡ್ಬೇಕಷ್ಟೇ. ಸರ್ ಆ ಸೈನ್ ಮುಗೀತಾ? ಇವನ್ದೇನ್ ಕಿತಾಪತಿ ಇಲ್ಲಿ? ಸರ್ ನಾನು ರೆಡಿ, ನನಗೆ ಮೂಡ್ ಬಂದಿದೆ. ಇವನ್ ಬಂದ್ರೆ ಇವಳಿಗೆ ಮೂಡ್ ಬರುತ್ತೆ. ಕ್ಯಾಮ್ರಾಮನ್ ಕ್ಯಾಮ್ರಾ ಆ ಕಡೆ ತಿರ್ಗಿಸು. ಏಯ್ ಗೋವಿಂದು, ಅಲ್ಲಿವರೆಗೂ ನೀನು ಆ ಬಾಳೆಹಣ್ಣ ಅವಳ ಬಾಯಲ್ಲಿ ಪ್ರಾಕ್ಟೀಸ್ ಮಾಡಿಸ್ತಾ ಇರು. ಸರ್ ಬಾಳೆಹಣ್ಣ ನೀವೇ ತಿನ್ನಿಸಬಹುದಲ್ವಾ ಸರ್? ಏಯ್ ನಾನ್ ಡೈರೆಕ್ಟ್ರು, ಅವ್ನ ಆರ್ಟಿಸ್ಟ್, ಅವ್ನ್ ತಿನ್ನಿಸ್ತಾನೆ, ಅವ್ನ ಕೈಲಿ ತಿನ್ಕೋ. ಬಿಟ್ರೆ ಸಿಪ್ಪನ. ಏಯ್ ಋಷಿ. ಸರ್ ಸರ್ ರೊಮ್ಯಾನ್ಸ್ ಸರ್ ನೋಡಿ ಹೊಟ್ಟೆ ಉರ್ಕೋಬೇಕೀಗ. ಇಲ್ಲೇನೋ ನಡೀತಿದೆ. ಪಾಪ ಫಾದರ್, ಏ ಗೋವಿಂದು. ರೆಡಿ, ಕ್ಯಾಮ್ರಾ ರೋಲಿಂಗ್, ಆಕ್ಷನ್. ಓ ಮತ್ತೆ ಹೋಗ್ತೀಯಾ? ಸಮೀರ ಡೈರೆಕ್ಟ್ರೆ ಕೊಡ ಈ ಕ್ಯಾಮ್ರಾ. ಸಮೀರ ಇಷ್ಟು ನಾಚಿಕೆ ಬೇಕು ಮಾತಾಡೋದು. ಯಾಕೆ ರಿಯಾಕ್ಟ್ ಆಗ್ತಿಲ್ಲ ಅವನು? ಹೇಳು ಹೇಳು, ಯಾಕೆ ರಿಯಾಕ್ಟ್ ಆಗ್ತಿಲ್ಲ ಅವನು? ನಾನ್ ರಿಯಾಕ್ಟ್ ಅಲ್ಲ ಸಮೀರ, ನೀನೇ ಹೆಂಗ್ ಮಾಡ್ತಾ ಇದೀಯಾ? ಬರಬರ ಬಿಡಿಸಣ. ಯಾಕೆ ರಿಯಾಕ್ಟ್ ಆಗ್ತಿಲ್ಲ ಅವನು? ಅಕ್ಕ ನೀನಾದ್ರೂ ಬಿಡಿಸಿ. ಬಿಡು ಡೈರೆಕ್ಟ್ರೆ, ನೀನಾದ್ರೂ ಬಿಡಿಸಿ. ಸೂಪರ್ ಸೂಪರ್ ಶಾಟ್ಸ್, ವಂಡರ್ಫುಲ್, ಔಟ್ಸ್ಟಾಂಡ್, ಬ್ಯಾಕ್ ಅಪ್. ಏ ಗೋವಿಂದು, ಏ ಗೋವಿಂದು, ಮೈ ಡಿಯರ್ ಗಾಯಿ ಅವನ ಜೊತೆ ಎಲ್ಲೂ ಹೊಡೈತಿ. ಮೈ ಡಿಯರ್ ಗಾಯಿ ನಿಂತ್ಕೊಳ್ಳಿ. ಇವತ್ತಿ ಡೈರೆಕ್ಟರ್ ಜೊತೆ ಸಿಟಿಗೆ ಹೋಗ್ಲೇಬೇಕು. ಅಮ್ಮ ರಿಷಿ ಬೇಡ ಕಣ, ಕೂತ್ಕೊಂಡು ಮಾತಾಡೋಣವಾ? ಹೇಳ. ರಿಷಿ, ನಾಳೆ ಇರ್ತೀನಿ ನೋಡು ಶಾಟು. ಝೂಮ್ ಝೂಮ್ ಸಪಕ್. ಮತ್ತೆ ಶಾರ್ಟ್ ಶಾರ್ಟ್ ಅಂತ ಶಾರ್ಟ್. ಹೌದು, ಬಾಹುಬಲಿ ಸಿನಿಮಾ ನೋಡಿ ಅಬ್ಬಬ್ಬಬ್ಬ ಏನ್ ಆಟ ಆಡ್ಬಿಟ್ಟು ನನ್ನ ಜೊತೆ. ಲೊಕೇಶನ್ ಹಂಟಿಂಗ್ ಅಂತ ನನ್ನ ನಾಯಿ ತರ ಓಡಾಡಿಸ್ತೀಯ. ಫ್ಲೈಟ್ ಮೇಲೆ ಕಾಗೆ ಅಂತೆ, ಟೈಟಾನಿಕ್ ಶಿಪ್ ನ ಮತ್ತೆ ಮುಳುಗಿಸ್ತಾನಂತೆ. ಬ್ಲಾಸ್ಟ್ ಅಂತ 1000 crores ಬಜೆಟ್ ಅಂತೆ. ಅದು ಅಲ್ಲದೆ ಚೆನ್ನೈಯಿಂದ ಇಲ್ಲಿವರೆಗೂ ಪ್ರೊಡ್ಯೂಸರ್ಸ್ ಕ್ಯೂ ನಿಲ್ತಾರಂತೆ. ಎಕ್ಸಾಕ್ಟ್ಲಿ. ಏನ ನೀನು ಮಾಡಿದ್ ಒಂದ ಎರಡ ನೆನೆಸ್ಕೊಂಡ್ರೆ ಮೈಯೆಲ್ಲ ಉರಿದೋಗುತ್ತೆ. ರಿಷಿ ಕೂಲ್ ಕೂಲ್, ಎಕ್ಸೈಟ್ ಆಗ್ಬಿಡ. ಇಲ್ಲಿ ನೋಡು ಹಿಂಗ್ ಕೆಂಪು ಆಗಿದೆ. ಲೇ, ಇದೇ ಜಾಗದಲ್ಲಿ ಲವ್ಗೋಸ್ಕರ ಎಷ್ಟೊಂದು ಅದೇ ತಿಂದಿದ್ದೀನಿ ಗೊತ್ತಾ? ಆದ್ರೂ ಸಮೀರಗೋಸ್ಕರ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ನೀನ್ ಬಂದು ನಮ್ಮಿಬ್ರನ್ನು ಕನೆಕ್ಟ್ ಮಾಡ್ತೀಯ ಅನ್ಕೊಂಡಿದ್ರೆ ಡಿಸ್ಕನೆಕ್ಟ್ ಮಾಡ್ದೆ ಹೊರತು ನಮ್ಮಿಬ್ರನ್ನು ಕನೆಕ್ಟ್ ಅಲ್ಲಿ ನಾನು ಮಾಡ್ದೆ. ರಿಷಿ ನೋಯುತ್ತೋ? ನಾಳೆ ನನ್ನ ಮನ್ಸಲ್ಲಿರೋದು ಸಮೀರ ಮನ್ಸಿಗೆ ಮುಟ್ಟಬೇಕು. ಅದೇನ್ ಮಾಡ್ತೀವೋ ಗೊತ್ತಿಲ್ಲ. ಇವಾಗ ಇದು ಕುಡಿ, ಯೋಚನೆ ಮಾಡಿ ಚೆನ್ನಾಗಿ ಕಂಪೋಸ್ ಮಾಡು. ಮಾಡ್ತೀನಿ. ನಾಳೆ ಸ್ಪಾಟಿಗೆ ಬಾ, ಸರಿಯಾಗಿದೆ ನಿನಗೆ. ಈ ಸೀನ್ ತುಂಬಾ ಚೆನ್ನಾಗಿದೆ ಅಲ್ವಾ? ಇದು ಅಷ್ಟೇ. ಅದಕ್ಕಿಂತ ಈ ಸೀನ್ ತುಂಬಾ ಚೆನ್ನಾಗಿದೆ. ಗುಡ್ ಮಾರ್ನಿಂಗ್ ಸರ್.
ರೆಡಿನಾ? ಏನ್ ಸರ್ ಸೈಲೆಂಟ್ ಆಗಿದ್ದೀರಾ? ಎಲ್ಲರೂ ತಮ್ಮ ತಮ್ಮ ಪಾತ್ರದಲ್ಲಿ ತಲ್ಲೀನರಾಗ್ಬಿಟ್ಟಿದ್ರಪ್ಪ. ಎಲ್ಲರೂ ಕ್ಯಾಮ್ರಾ ಮುಂದೆ ಆಕ್ಟ್ ಮಾಡೋಕ್ಕಿಂತ ಕ್ಯಾಮ್ರಾ ಹಿಂದೆನೇ ಚೆನ್ನಾಗಿ ಆಕ್ಟ್ ಮಾಡ್ತಾರೆ. ನೀನೇನ್ ಕಮ್ಮಿ ಇಲ್ಲ, ನೀನು ದೊಡ್ಡ ಮೇಧಾವಿನೇ. ಎಲ್ಲ ಡ್ರಾಮಾ ಆರ್ಟಿಸ್ಟ್. ಸರ್, ಫಸ್ಟ್ ಇದು ಹಾಕೊಳ್ಳಿ ಸರ್, ಆಮೇಲೆ ನೀವೇನಂತ ನಿಮ್ಗೆ ಗೊತ್ತಾಗುತ್ತೆ. ಎಲ್ರು ಜಾತಕ ಚಾಲಾಡ್ಸ್ಬಿಡ್ತೀನಿ. ಓಕೆ ರೆಡಿ? ಸಮೀರಾ ನೀನ್ ರೆಡಿ ತಾನೆ? ಇವತ್ತೇನಾದ್ರೂ ಅಬ್ಬಿ ರಿಯಾಕ್ಟ್ ಆಗಿಲ್ಲ ಅಂದ್ರೆ ಇದೇ ನಿನಗ್ ಮಾರಿ ಹಬ್ಬ. ಲೈ ಗೋವಿಂದ, ಏನೋ ಮಾಡ್ತಿದ್ಯಾ? ಏಯ್ ಸರಿ ಆ ಕಡೆ, ಏಯ್ ಪಾರೆ ಈ ಕಡೆ, ಹಿಂಗೆ ಏನು ಮಾಡಿಸ್ತಿಲ್ಲ. ಇದೇ ನನ್ನ ಮಗನಿಗೆ ಇವತ್ತು. ನಾಯಿಗಳೆಲ್ಲ ಗುರಾಯಿಸ್ತವೆ. ಏಯ್ ಫಾದರ್, ನೀನ್ ಅಲ್ಲೇ ಕೂತ್ಕೊಂಡು ಇದನ್ನೆಲ್ಲ ನೋಡಿ ಹುಡ್ಕೋತಾ ಇರ್ಬೇಕು. ಓಕೆ? ಆಲ್ರೆಡಿ ಹತ್ಕೊಂಡು ಉರಿತಾ ಇದೆಯೋ, ಮುಗಿಲಿ ಮುಗಿಲಿ, ನಿನಗೆ ಆಯ್ತಾ ಹಬ್ಬ. ಏ ರಿಷಿ, ನೀನ್ ರೆಡಿ ತಾನೆ? ಮತ್ತೆ ಏನ್ ಮಾಡ್ತಿದ್ಯೋ? ವೇಟ್ ಅಂಡ್ ವಾಚ್. ಈಗ ಸೀನ್ ಏನಂದ್ರೆ, ಏ ಬಲರಾಮ, ಫಲ ಇಲ್ಲದ ಮೇಲೆ ಯಾಕೋ ಬಲವಂತವಾಗ ಅವಳನ್ನ ಮದ್ವೆ ಆದೆ? ಅಯ್ಯೋ ಇವನೇನಪ್ಪ ಹೆಂಗ ಕೊಡ್ತಾನೆ? ಅವಳು ನೋಡಿದ್ರೆ ಪದೇ ಪದೇ ಅವನ ಹತ್ರ ಹೋಗಿ ಚಾರ್ಜ್ ಮಾಡಿಸ್ಕೊತಾ ಇರ್ತಾಳೆ. ಇದು ನಿನ್ ಮಗಳ ಗಂಡನ್ಗೆ ಹೇಳೋ ಡೈಲಾಗ್, ಅಂದ್ರೆ ನಿನ್ ಡೈಲಾಗ್. ಓಕೆ? ಲೇ ರಿಷಿ, ನೀನ್ ನೋಡಿದ್ರೆ ಅವಳಂದ್ರೆ ಲವ್ ಲವ್ ಅಂತ ಬಡ್ಕೊಂಡ್ ಸಾಯ್ತೀಯ. ಅವಳು ನೋಡಿದ್ರೆ ಅವ್ನ್ ರಿಯಾಕ್ಟ್ ಆಗ್ಲಿಲ್ಲ ಅಂತ ನನಗೆ ವಾರ್ನಿಂಗ್ ಕೊಡ್ತಾಳೆ. ನೀನ್ ನೋಡಿದ್ರೆ ಲವ್ ಲೈಫ್ ಅಂತ ಜೊಲ್ ಸುರಿಸ್ಕೊಂಡು ಕನೆಕ್ಟ್ ಮಾಡು ಅಂತ ನನ್ ಪ್ರಾಣ ತಿಂತೀಯ. ಪವರೇ ಇಲ್ದಿರೋ ಕಡೆ ಹೋಗಿ ಪ್ಲಗ್ ಇಟ್ರೆ ಪವರ್ ಹೆಂಗೋ ಪಾಸ್ ಆಗುತ್ತೆ ಬ್ಲಡಿ ಫುಲ್. ಇದು ನಿನ್ ಫ್ರೆಂಡ್ ನೀನ್ ಹೇಳೋ ಡೈಲಾಗ್, ಅಂದ್ರೆ ನಿನ್ ಡೈಲಾಗ್. ಎಲ್ರು ತಮ್ ತೆವಲ್ ತೀರ್ಸ್ಕೊಳಕ್ಕೆ ಮಧ್ಯದಲ್ಲಿ ನನ್ನ ನೈಟ್ ಆಟ ಆಡ್ಸ್ತಾವ್ರೆ. ಇದು ನನ್ ಡೈಲಾಗ್. ಇದೇ ನಿಂಗೆ ಹೇಳ್ಬಿಟ್ಟೆ. ಎಲ್ಲರ ಕೈಲೂ ಕತ್ತಿ ಕೊಟ್ಟು ಎಲ್ರೂ ಸೇರಿ ನನ್ನ ಕೊಚ್ಚಾಕ್ರಿ ಅಂತ ಹೇಳ್ದಂಗೈತೆ. ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇದ್ದು ಪ್ಯಾಕಪ್ ಮಾಡ್ಲಿಲ್ಲ ಅಂದ್ರೆ ಪ್ಯಾಕಪ್ ಆಗೋದ್ರೊಳಗೆ ಇವರೆಲ್ಲ ಸೇರಿ ನನ್ನ ಪ್ಯಾಕಪ್ ಮಾಡ್ಬಿಡ್ತಾರೆ. ಆದಷ್ಟು ಬೇಗ ಇಲ್ಲಿಂದ ಎಸ್ಕೇಪ್ ಆಗ್ಬಿಡ್ತು. ಎಸ್ಕೇಪ್? ಡೈರೆಕ್ಟರ್ ಸರ್ ಇಲ್ಲದ್ರು. ಡೈರೆಕ್ಟರ್ ಸರ್, ಹಲೋ. ಲೇ ನೀನ್ ಅಲ್ಲೇ ರೇ, ಮತ್ತೆ ಬಂದ್ಗಿಟ್ಬಿಟ್ಟಿಯಾ? ನಾನೇ ಅಲ್ಲ ಬರ್ತಾ ಇದೀನಿ. ಯಾಕ್ರಿ ಏನಾಯ್ತು? ಅಲ್ಲೇ ಚೆನ್ನಾಗಿತ್ತಲ್ವಾ? ಇಲ್ಲಿ ನಡಿಬಾರ್ದು ನಡೆದೋಗಿದೆ. ಆಗ್ಬಾರ್ದು ಆಗೋಗುತ್ತೆ. ನಾನೆಲ್ಲ ಬರ್ತಾ ಇದ್ದೀನಿ. ಹೇ ಡ್ರೈವರ್, ನಡೆಯಪ್ಪ ಬೇಗ. ನಿನ್ನ ದೇವತೆ ಅನ್ಕೊಂಡು ದೇವತೆ ತರ ನೋಡ್ಕೋತಾ ಇದೀನಿ ಅಂತ ನಾನ್ ಅನ್ಕೊಂಡಿದ್ದೆ. ಆದ್ರೆ ಆ ತೃಪ್ತಿ ನಿನಗೂ ಇಲ್ಲ, ನನಗೂ ಸಿಗದೆ. ನೀನ್ ಲೈಫ್ ಲಾಂಗ್ ನೊಂದ್ಕೊಂಡು ನನ್ನ ಮನಸ್ಸನ್ನು ನೋಯಿಸಿ ಇಲ್ಲೇ ಬದುಕ ಬದಲು ಈ ಪ್ರಪಂಚದಲ್ಲಿ ನಿನಗೆ ಎಲ್ಲಿ ಸಂತೋಷ ಸಿಗತ್ತೋ ಅಲ್ಲೇ ಹೋಗು. ರೈಟ್ ಹೋಯ್ತಾ ಇರ್ಬೇಕು. ಪೂರ್ವಿ, ಈ ಲವ್ ಗೇಮ್ ಅಲ್ಲಿ ಯಾರ್ ಬೆಸ್ಟ್ ಗೊತ್ತಾ? ಆ ಹುಚ್ಚ ವಿಕ್ರಮೇ ಬೆಸ್ಟ್. ಬೇರೆಯವ್ರ ತರ ವಿಕ್ರಮ್ಗೆ 5 ಮಂದಿ ಹುಡುಗಿರಿಲ್ವೇ? ಒಬ್ಳೆ, ನೀನ್ ಒಬ್ಳೆ ಅವನ್ಗೆ. ಅದಕ್ಕೆ ನೀನಂದ್ರೆ ಪ್ರಾಣ ಅವನ್ಗೆ. ನಿನ್ಗೋಸ್ಕರ ಸಾಯೋದಿಕ್ಕೂ ರೆಡಿ, ಯಾರಾದ್ರೂ ನಿನ್ ತಂಟೆಗ್ ಬಂದ್ರೆ ಸಾಯ್ಸಕ್ಕೂ ರೆಡಿ. ದಟ್ ಈಸ್ ಟ್ರೂ ಲವ್. ಪೂರ್ವಿ, ಪಪ್ಪ ಜೊತೆ ಮಾತಾಡ್ಬೇಕು ಅನಿಸ್ತಿದೆ ಕಣೆ. ಸ್ವಾಮಿ ಪ್ಲೀಸ್, ಈ ಟೈಮಲ್ಲಿ ಬೇಡ. ಪೂರ್ವಿ, ಅವ್ರು ನಾವ್ ಪ್ರೀತಿಸಿರೋ ಹುಡುಗರಲ್ವೇ, ನಮ್ಮನ್ ಪ್ರೀತಿಸೋ ಪೇರೆಂಟ್ಸ್. ಇವಾಗಾದ್ರೂ ಸರಿ, ಮುಂದಾದ್ರೂ ಸರಿ, ನಮ್ ನೋವ್ನ ಅವ್ರ ಜೊತೆನೆ ಹಂಚ್ಕೋಬೇಕು ಕಣೆ. ಹಲೋ ಪುಟ್ಟ. ಹಲೋ ಪಪ್ಪ. ಹೇಳು ಮಗಳೇ, ಏನ್ ಮಾಡ್ತಿದ್ಯಾ ಪಪ್ಪ? ಈಗ ತಾನೇ
ನಿನ್ನ ಫೋಟೋ ನೋಡಿ ಮಲಗ್ತಾ ಇದ್ದೀನಿ ಮಗಳೇ. ಐ ಮಿಸ್ ಯು ಪಪ್ಪ. ಏನಾಯ್ತು ಮಗಳೇ? ಪಪ್ಪ, ಯಾಕೋ ಫಸ್ಟ್ ಟೈಮ್ ನಿನ್ ಪಕ್ಕದಲ್ಲಿ ಅಮ್ಮ ಇದ್ರೆ ಫೋನ್ ಕೊಡು. ನನ್ ಫೀಲಿಂಗ್ಸ್ನೆಲ್ಲ ಅಮ್ಮನ ಹತ್ರ ಶೇರ್ ಮಾಡ್ಬೇಕು ಅಂತ ಅನ್ನಿಸ್ತಿದೆ ಪಪ್ಪ. ನನ್ ಸುತ್ತಮುತ್ತ ಎಷ್ಟು ಜನ ಇದ್ರು ಲೋನ್ಲಿ ಆಗಿ ಫೀಲ್ ಆಗ್ತಿದ್ದೀನಿ ಪಪ್ಪ. ಈ ಪ್ರಪಂಚ ಎಲ್ಲ ನಾನು ಒಬ್ಬಳನ್ನ ಒಂಟಿಯಾಗಿ ಬಿಟ್ಟೋಗಂಗ ಆಗ್ತಿದೆ ಪಪ್ಪ. ಮಗಳೇ, ಜಾಸ್ತಿ ಡಿಸ್ಟರ್ಬ್ ಆಗ್ಬೇಡ. ಇವತ್ತು ಟೆಕ್ನಾಲಜಿ ಡೆವಲಪ್ ಆಗಿರ್ಬೋದು, ಆದ್ರೆ ಮನಸ್ಥಿತಿ ಮಾತ್ರ ಯಾವಾಗ್ಲೂ ಒಂದೇ ಇರುತ್ತೆ. ನಿನ್ನೆ ಮೊನ್ನೆ ಬಂದಿರೋ ಪ್ರೀತಿಗಿಂತ ಪೇರೆಂಟ್ಸ್ ತುಂಬಾ ಫೀಲ್ ಆಗ್ತಾರ. ಈ ಟೈಮಲ್ಲಿ ನೀನ್ ಡಿಸ್ಟರ್ಬ್ ಆಗಿ ಪ್ಲೀಸ್. ಏನ್ರಿ ಅದು? ಏನಾಯ್ತು? ಅಭಿ US ಹೋಗ್ತೀನಿ ಅಂತ ಇದ್ದಾನೆ. ಏನೋ ಡಿಸ್ಟರ್ಬ್ ಆಗಿದೆ ಅಂತ ಅನಿಸ್ತಾ ಇದೆ. ಹೊಡೀಲಿ. ಹಲೋ ಅಮ್ಮ, ಇಲ್ಲಿಗಾದ್ರೂ ಹೋಗ್ಬಿಡ್ಬೇಕನ್ಸಿದೆ ಅಮ್ಮ, ಪ್ಲೀಸ್. ಒಂದೇ ಒಂದ್ಸಲ ಪೂರ್ವಿ ಮನಸ್ಫೂರ್ತಿಯಾಗಿ 4 ಮಾತು ಮಾತಾಡಿ ಯಾವತ್ತು ನಿನ್ನ ಕಣ್ಣು ಕಾಣಿಸ್ತಿರಂಗೆ. ಪ್ಲೀಸ್ ಪೂರ್ವಿ, ಪ್ಲೀಸ್. ಸಮೀರಾ, ಅಭಿ ಜೊತೆ ಒಂದ್ಸಲ ಮಾತಾಡು. ಏನಂತ ಹೋಗಿ ಮಾತಾಡ್ಲಿ? ಬರ್ತಿದ್ದಂಗೆ ನೀನ್ ಹಿಂದೆ ಬಿದ್ದೆ, ನಾಯಿ ತರ ನಿನ್ ಜೊತೆ ತಿರುಗ್ದೆ. ನೀನಂದ್ರೆ ನನಗ್ ಪ್ರಾಣ, ನೀನ್ ಇಲ್ಲ ಅಂದ್ರೆ ನಾನ್ ಸಾಯ್ತೀನಿ ಅಂತ. ನೀನೇ ನನ್ ದೇವ್ರು ಅಂತ ಹೋಗಿ ಹೇಳು ಅಂತ್ಯಾ? ಇವೆಲ್ಲ ಅವನ ಹತ್ರ ಹೋಗಿ ಹೇಳೋ ಬದಲು ಸತ್ತೋಗದೆ ವಾಸಿ. ಸಮೀರಾ, ನೀನ್ ಯಾಕೆ ಈ ತರ ಬಿಹೇವ್ ಮಾಡ್ತಾ ಇದೀಯ ಅಂತ ನಂಗೆ ಚೆನ್ನಾಗಿ ಗೊತ್ತು. ಎಲ್ರೂ ಲೈಫಲ್ಲೂ ಒಂದೇ ತರ ನಡೆಯೋಕ್ ಸಾಧ್ಯ ಇಲ್ಲ. ಅದೇ ತರ ಎಲ್ಲ ಹುಡುಗರು ಒಂದೇ ತರ ಇರಲ್ಲ. ಮಾತಾಡಿದ್ರೆ ತಾನೇ ಮನ್ಸಲ್ಲಿರೋದು ಗೊತ್ತಾಗೋದು. ಅನಾವಶ್ಯಕವಾಗಿ ಅದೆಷ್ಟೋ ಮಾತುಗಳು ಮಾತಾಡ್ತೀವಿ, ಆದ್ರೆ ಅವಶ್ಯಕತೆ ಇದ್ದಾಗ ಒಂದು ಮಾತು ಮಾತಾಡೋಕ್ಕೂ ಹಿಂದೆ ಮುಂದೆ ಯೋಚಿಸ್ತೀವಿ. ಅದೇ ನಾವು ಮಾಡೋ ದೊಡ್ಡ ತಪ್ಪು. ಆ ತಪ್ಪನ್ನ ನೀನು ಮಾಡಬೇಡ ಸಮೀರಾ. ಅಭಿ, ಏನ್ ಹೋಗ್ತಾ ಇದ್ಯಾ? ಅಷ್ಟೇ ಅಲ್ಲ ಸಮೀರಾ, ಒಂದೇ ಜಾಗದಲ್ಲಿ ಇರಕ್ಕಾಗಲ್ವಲ್ಲ, ಸೊ ಏನ್ ಹೇಳ್ದೆ ಅಭಿ?
ಒಂದೇ ಪ್ಲೇಸಲ್ಲಾಗ್ಲಿ ಒಂದೇ ಮನ್ಸಲ್ಲಾಗ್ಲಿ ನೀನ್ ಜಾಸ್ತಿ ಹೊತ್ತಿರಕ್ಕಾಗಲ್ಲ ಅಲ್ವಾ? ಪ್ಲೇಸ್ನ ಚೇಂಜ್ ಮಾಡೋಷ್ಟು ಈಸಿಯಾಗಿ ಮನ್ಸನ್ನ ಚೇಂಜ್ ಮಾಡೋ ಕೆಪಾಸಿಟಿ ನಿನಗ್ ಮಾತ್ರ ಇದೆ. ಎಲ್ರು ನಿನ್ ತರ ಇರಲ್ಲ ಅಭಿ, ನಮ್ಮಂತವ್ರು ಇರ್ತಾರೆ. ಅವರು ಪ್ರೀತಿಸ್ತಾರೆ, ಖುಷಿಯಾಗಿ ಜೊತೆಲೇ ಇರ್ತಾರೆ. ಅವ್ರ ಆ ಕ್ಷಣ ತೋರ್ಸೋ ಕಲರ್ಫುಲ್ ಲೈಫ್ ನ ಪರ್ಮನೆಂಟ್ ಅನ್ಕೋತಾರೆ. ಕೊನೆಗೆ ಇದನ್ನೆಲ್ಲ ನಂಬಿ ದೊಡ್ಡ ಹುಚ್ಚರಾಗ್ತಾರೆ. ನನ್ನ ಲೈಫಲ್ಲಿ ಇಂದೆಲ್ಲ ಕನ್ಸುಗಳನ್ನೆಲ್ಲ ತುಂಬಿ ಇವತ್ತು ನಾನು ಒಬ್ಬಂಟಿಯಾಗಿ ಬಿಟ್ಟು ಹೋಗ್ತಿರೋದಕ್ಕೆ ನಿನಗೆ ತುಂಬಾ ಖುಷಿ ಆಗ್ತಿರ್ಬೇಕಲ್ಲ? ನೀ ನನ್ನ ಮೇಲೆ ತೋರಿಸಿದ ಪ್ರೀತಿ, ಅದ್ಯಾಕೆ ತಗೊಂಡ್ ಕೇರಿಂಗ್, ನೀನ್ ಪರಿಚಯ ಮಾಡ್ಕೊಟ್ಟಿರೋ ಬಂಧ, ಮರೆಯಕ್ಕಾಗ್ದಿರೋ ನೆನಪುಗಳು, ಇವೆಲ್ಲ ಲೈಫ್ ಲಾಂಗ್ ಇರುತ್ತೋ ಇಲ್ವೋ ಅಂತ ಒಂದ್ ಸ್ಮಾಲ್ ಟೆಸ್ಟ್ ಮಾಡ್ದೆ. ಆಮೇಲೆ ಗೊತ್ತಾಯ್ತು ನಿನ್ ಕಣ್ಣಲ್ಲಿ ನಾನು ಇದೀನೇ ಹೊರತು ಮನ್ಸಲ್ಲಿಲ್ಲ ಅಂತ. ನಿಜವಾಗ್ಲೂ ನಿನ್ನ ಪ್ರೀತಿಸಿದ್ರೆ ನಾನು ಆಡೋ ಹುಚ್ಚಾಟಗಳನ್ನೆಲ್ಲ ನೋಡ್ಕೊಂಡು ನೀನ್ ಸುಮ್ಮನೆ ಇರ್ತಿರ್ಲಿಲ್ಲ. ನಿನಗೆ ನಾನು ಒಬ್ಳೆ ಅನ್ಕೊಂಡಿದ್ದೆ, ಆದ್ರೆ ನಿನ್ ಲೈಫಲ್ಲಿ ಕ್ಯಾಶುಯಲ್ ಆಗಿ ಬಂದು ಹೋಗೋ ಎಷ್ಟೋ ಹುಡುಗಿರಲ್ಲಿ ನಾನು ಒಬ್ಳು ಅಂತ ನನಗೆ ಇವಾಗ ಗೊತ್ತಾಯ್ತು. ಎನಿವೆ, ನನ್ನ ಲೈಫಲ್ಲಿ ಸಿಹಿ ಕಹಿ ನೆನಪನ್ನ ಕೊಟ್ಟೋಗ್ತಿರೋ ನಿನ್ಗೆ ಥ್ಯಾಂಕ್ಸ್. ಗುಡ್ ಬೈ. ಸಮೀರಾ, ಎಲ್ಲ ಮುಗೀತಾ? ನಾನು ನಿಜವಾಗ್ಲೂ ನಿನ್ನ ಪ್ರೀತಿಸ್ತಾ ಇದ್ದಿದ್ರೆ ಈಗಲೂ ನಿನ್ ಜೊತೆ ಮಾತಾಡೋ ಅವಶ್ಯಕತೆ ಇರ್ತಿರ್ಲಿಲ್ಲ. ಪ್ರತಿ ಸಾರಿ ನಾನು ಫೋನ್ ಮಾಡಿದಾಗಲೆಲ್ಲ ಬೇಗ ಪಿಕ್ ಮಾಡ್ಲಿಲ್ಲ ಅಂತ, ಮೆಸೇಜ್ಗೆ ರಿಪ್ಲೈ ಮಾಡಿಲ್ಲ ಅಂತ, ನಾನು ಹೇಳಿರೋ ಟೈಮ್ಗೆ ಸರಿಯಾಗಿ ಬಂದಿಲ್ಲ ಅಂತ, ಹೀಗೆ ಪ್ರತಿ ವಿಷಯಕ್ಕೂ ಹರ್ಟ್ ಮಾಡಿ ನಿನ್ ಫ್ರೀಡಮ್ ಕಿತ್ಕೊಳ್ಳೋಕೆ ನನ್ಗೆ ಯಾವ ರೈಟ್ಸು ಇಲ್ಲ. ನಿನ್ ಲೈಫ್ ನಿನ್ ಇಷ್ಟ. ನಿನ್ ಲೈಫಲ್ಲಿ ನಿನಗೆ ಇಷ್ಟ ಇಲ್ದಿರೋರು ಯಾರಾದ್ರೂ ಬಂದ್ರೆ ನಾನ್ ಫೈಟ್ ಮಾಡಬಲ್ಲೆ. ಅದೇ ನೀನೇ ಇಷ್ಟಪಟ್ಟು ಇನ್ನೊಬ್ಬರ ಲೈಫಲ್ಲಿ ಎಂಟ್ರಿ ಕೊಟ್ರೆ ಅದನ್ನ ಡಿಸ್ಟರ್ಬ್ ಮಾಡಕ್ ನಾನ್ ಯಾರು? ಪ್ರೀತಿಸ್ತಾ ಇದ್ದೀನಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಹೆಜ್ಜೆ ಹೆಜ್ಜೆಗೂ ಇರಿಟೇಟ್ ಮಾಡ್ತಾ ಇದ್ರೆ ಪ್ರೀತಿಸೋರ್ ದೃಷ್ಟಿಲಿ ವಿಲನ್ಗಳ ತರ ಕಾಣಿಸ್ತೀವಿ ಹೊರತು ಪ್ರೇಮಿಗಳ ತರ ಅಲ್ಲ. ನಾವು ತಾಜ್ ಮಹಲ್ನ ಪ್ರೀತಿಸಿದ್ರೆ ಅದ್ ನಮ್ಮನ್ನ ತಿರುಗಿ ಪ್ರೀತಿಸಲ್ಲ, ಯಾಕಂದ್ರೆ ಅದಕ್ಕೆ ಪ್ರಾಣ ಮತ್ತೆ ಮನ್ಸು ಎರಡೂ ಇಲ್ಲ. ಅದೇ ಒಂದು ಹುಡುಗ ನಿಜವಾಗ್ಲೂ ಒಂದು ಹುಡುಗಿನ ಪ್ರೀತಿಸಿದ್ರೆ ಅವ್ನ ಪ್ರೀತಿ ನಿಜವಾಗ್ಲೂ ಅವಳಿಗೆ ಇಷ್ಟ ಆದ್ರೆ ತಿರುಗಿ ಅವನ್ನ ಲವ್ ಮಾಡೇ ಮಾಡ್ತಾಳೆ. ಯಾಕಂದ್ರೆ ಜೀವ ಮನ್ಸು ಇಲ್ದಿರೋ ತಾಜ್ ಮಹಲ್ ಅಲ್ಲ. ಒಂದು ಪಾರಿವಾಳನ ಪ್ರೀತಿಯಿಂದ ಒಂದು ವಾರ ಸಾಕಿ ನಮ್ಮ ಮನೆಯಿಂದ ಹೊರಗಡೆ ಹಾರೋದಕ್ ಬಿಟ್ರೆ ಅದು ಹಾರೋವರೆಗೂ ಹಾರಿ ಕೊನೆಗೆ ನಮ್ಮ ಮನೆಗೆ ಬಂದು ಸೇರ್ಕೊಳ್ಳುತ್ತೆ. ನಿನ್ಮೇಲೆ ನಾನಿಟ್ಟಿರೋ ಪ್ರೀತಿ ಅಂತ ಸಮಯ. ಪ್ರೀತಿ ಅಂದ್ರೆ ಆಗಾಗ ನಮ್ಮ ಮನೆಗೆ ಬಂದು ಹೋಗೋ ರಿಲೇಟಿವ್ಸ್ ಆಗಿರ್ಬಾರ್ದು, ಲೈಫ್ ಲಾಂಗ್ ನಮ್ಮ ಜೊತೆಲಿರೋ ಪೇರೆಂಟ್ಸ್ ಆಗಿರ್ಬೇಕು. ನೋಡ್ ಸಮೀರಾ, ನೀ ನನ್ನ ಲವ್ ಮಾಡ್ತೀಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಾನ್ ಮಾತ್ರ ಲೈಫ್ ಲಾಂಗ್ ನಿನ್ನ ಲವ್ ಮಾಡ್ತಾನೆ ಇರ್ತೀನಿ. ಯಾವಾಗ್ಲೂ ನನ್ನ ಮನಸ್ಫೂರ್ತಿಯಾಗಿ ಕೇಳ್ಕೊಳ್ಳೋದು ಒಂದೇ ಸಮೀರಾ, ನೀನ್ ಚೆನ್ನಾಗಿರ್ಬೇಕು, ಚೆನ್ನಾಗಿರ್ಬೇಕು, ಚೆನ್ನಾಗಿರ್ಬೇಕು.